ಇವಾಗ ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ತುಂಬಾ ಸ್ವಲ್ಪ ಯೋಚನೆ ಮಾಡಿರೋಂಥ ಮನೆ ಅಂದರೆ ಪ್ರೀ ವರ್ಕ್ ಮಾಡಿ ನಮಗೆ ಇದೇ ಥರ ಸ್ಪೆಸಿಫಿಕ್ ಆಗಿ ಇರಬೇಕು ಅನ್ನೋದನ್ನ ಒಂದು ಮೈಂಡ್ ಸೆಟಲ್ಲಿ ಇತ್ತು ನಮಗೆ ಥಾಟ್ಸು. ಸೊ ಅದ್ರ ಪ್ರಕಾರ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ಸಪೋರ್ಟಿವ್ ಆಗಿ ಏನೇನು ಐಡಿಯಾಲಜಿಲಿ ಅವರು ಏನೇನು ಚೇಂಜಸ್ ಮಾಡೋಕ್ಕಾಗತ್ತೆ ಅಂತ ಚೆಕ್ ಮಾಡಿದ್ರು. ಸೊ ಎರಡು ಕಾಂಬಿನೇಷನಲ್ಲಿ ನಮಗೆ ಈಸ್ಟ್ ಫೇಸಿಂಗ್ ಬಂದಾಗ ನಮ್ಗೆ ಏನಂತಂದ್ರೆ ಸರ್, ಕಾಮನ್ ಆಗಿ ಇದೊಂದು ಏರಿಯಾ ಒಂದು ವಾಲ್ ಒಂದು ಬ್ಲಾಕ್ ವರ್ಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸ್ಟೇರ್ ಕೇಸ್ ಒಳಗಡೆ ಅಲ್ಲಿ ಬಂತು ಅಂತ ಹೇಳಿದ್ರೆ ಸೊ ಅಲ್ಲಿ ಬಟ್ ನಮ್ಗೆ ಏನಂತಂದ್ರೆ ಡಾರ್ಕ್ ಆಗುತ್ತೆ, ನಮಗೆ ಬೆಳಕು ಕಡಿಮೆ ಆಗುತ್ತೆ ಅಂತ ಹೇಳಿ ಏನು ಮಾಡಿದ್ವಿ ಅಂತಂದ್ರೆ MS ಮತ್ತೆ ಜಾಲಿ ಬ್ರಿಕ್ಸ್ ಸೊ ಎರಡನ್ನೂ ಕೂಡ ಇಂಟಿಗ್ರೇಟ್ ಮಾಡಿಬಿಟ್ಟು ಕಾಂಬಿನೇಷನ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ನಮಗೆ ಒಂದು ಅರಮನೆ ತರನೇ ಒಂದು ಫೀಲ್ ಬರುತ್ತೆ ಸರ್. ಸೂಪರ್ ಆಗಿದೆ. ಫುಲ್ ಲೆಂತ್ ನೋಡ್ಬೋದು ಸರ್. ಲಿವಿಂಗು ಕೆಳಗಡೆ ಪಾರ್ಕಿಂಗ್ ಏನಿತ್ತಲ್ಲ ಸರ್, ಅದಷ್ಟನ್ನು ಕೂಡ ಲಿವಿಂಗ್ ಕನ್ವರ್ಟ್ ಮಾಡಿ. ಓಕೆ ಸೇಮ್ ನಮಗೆ ಲಿವಿಂಗ್ ಸಿಗ್ತಿಲ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಏನಿಂದ್ಗಡೆ ಮನೆ ನೋಡ್ತಾ ಇದ್ರ 30-40 ಕಟ್ಟಿರುವಂಥ ಮನೆ. ಆ್ಯಂಡ್ ಈ ಮನೆ ನೋಡ್ತಾ ಇದ್ರೆ ನೀವೇ ಹೇಳ್ತೀರಾ ಡೆಫಿನೆಟ್ಲಿ 1 ಕೋಟಿ ಆದ್ರೂ ಖರ್ಚು ಮಾಡಿದ್ದಾರೆ ಗುರು ಅಂತ ಹೇಳ್ಬಿಟ್ಟು. ಇಲ್ಲ ವೀಕ್ಷಕರೇ, ಅಷ್ಟೊಂದು ಮಾಡಿಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಬಜೆಟಲ್ಲಿ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಸರ್, ಇದು ನೋಡಿದವ್ರು ಯಾರು ಕೂಡ ಇದು 1 ಕೋಟಿಗಿಂತ ಕಮ್ಮಿ ಕಟ್ಟೋದಿಲ್ಲ, ಆಗಲ್ಲ ಅಂತ ಹೇಳ್ತಾರೆ. ಬಟ್ ಆಲ್ರೆಡಿ ತಮ್ಮನೆಲ್ಲ ಹೇಳಿದ್ದೀವಿ ಮಿನಿಮಮ್ ಬಜೆಟ್ ಅಲ್ಲಿ ಮಾಡಿದ್ದೀರಾ. ಆಕ್ಚುಲ್ ಬಜೆಟ್ ಏನು ಅಂಡ್ ಎಷ್ಟು ಕಟ್ ಡೌನ್ ಮಾಡಕ್ಕೆ ಹೆಂಗ್ ಸಾಧ್ಯ ಸರ್ ಇದು? ಸರ್ ಇದು ಆಕ್ಚುಲಿ ಬಜೆಟ್ ಹೆಂಗ್ ಕಟ್ ಡೌನ್ ಆಯ್ತು ಅಂದ್ರೆ ಎಲ್ಲದರಲ್ಲೂ ಕೂಡ ಕಾಸ್ಟ್ ಕಟ್ ಡೌನ್ ಅಂತ ಹೋಗಿದೀವಿ. ಬಟ್ ಮನೆ ಮಾತ್ರ ತುಂಬಾ ಅಲ್ಟರ್ ಲಕ್ಸುರಿ ಸೂಪರ್ ಆಗಿ ಬಂದಿದೆ ಲುಕ್. ಹೌದು. ಓವರ್ ಆಲ್ ಏನಂತಂದ್ರೆ ಸ್ವಲ್ಪ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಸೊ ಅದ್ರ ಪ್ರೋಸೆಸ್ ಪ್ರಕಾರನೇ ಹೋದಾಗ ಸೊ ಎಲ್ಲೆಲ್ಲಿ ಕಾಸ್ಟ್ ಕಟ್ ಡೌನ್ ಆಗುತ್ತಾ ಮಾಡ್ಕೊಂತ ಹೋದ್ವಿ. ಫೈನಲ್ ಎಂಡಿಂಗ್ ಅಂತ ಬಂದಾಗ ನಮ್ಮ ಟಾರ್ಗೆಟ್ ಇದ್ದಿದ್ದು ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ ಬಜೆಟ್ ಅಲ್ಲಿ ಮಾಡೋಣ. ಅಗ್ರಿಮೆಂಟ್ ಆಗಿದ್ದು ನಮ್ಗೆ ಆಲ್ಮೋಸ್ಟ್ 64 lakhs ಆಗಿದೆ. ಅಡಿಷನಲ್ ವರ್ಕ್ ಸ್ವಲ್ಪ ಫ್ಲೋರ್ ಐಟು ಅದೆಲ್ಲ ಬಂದು 68 lakhs ಫೈನಲ್ ಬಿಲ್ಲಿಂಗ್ ಆಯ್ತು. 68 ಫೈನಲ್ ಬಿಲ್ಲಿಂಗ್ ಆಯ್ತು. ಬಟ್ ಅದ್ರ ಮೇಲ್ಗಡೆ ಕೂಡ ಓನರ್ಗೆ ಒಂದು ಸ್ವಲ್ಪ ಅಮೌಂಟ್ ಖರ್ಚಾಗಿದೆ. ಈ SS ಗೇಟ್ಸ್ ಮತ್ತೆ ಎಲಿವೇಶನ್ಸ್ ಎಲ್ಲಾನು ಕೂಡ ನಮ್ದು ಆಮೇಲೆ ಎಲ್ಲ ಇಂಟೀರಿಯರ್ ಎಲ್ಲ ಸ್ವಲ್ಪ ಟೀಕುಡ್ ಜಾಸ್ತಿ ಹೋಗಿದೆ. ಸೊ ಅದೆಲ್ಲ ಸೇರಿಸ್ಬಿಟ್ಟು ಅವ್ರಿಗೆ ಒಂದು 3-4 ಲಕ್ಷ ಅಡಿಷನ್ಸ್ ಬಂತು. ಬರೀ ಕನ್ಸ್ಟ್ರಕ್ಷನ್ ಅಂದ್ರೆ 70-72 ಲಕ್ಷ ಅಷ್ಟು ಮಿನಿಮಮ್ ಬಂದಿದೆ. ಮಿನಿಮಮ್ ಅಲ್ಲಿ ಬಂದಿರುವಂತದ್ದು. ಓಕೆ. ಆಮೇಲೆ ಅದ್ರ ಮೇಲ್ಗಡೆ ಇಂಟೀರಿಯರ್ ಓನರ್ ಸಪರೇಟ್ ಆಗಿ ಮಾಡಿಸ್ಕೊಂಡಿದ್ದಾರೆ. ಯಾವ ಏರಿಯಾದಲ್ಲಿ ಇದ್ದೀವಿ? ಕ್ಲೈಂಟ್ ನೇಮ್ ಏನು ಸರ್? ಸರ್ ನಾವು ಬಂದ್ಬಿಟ್ಟು ಇಲ್ಲಿ ನಿಯರ್ ಬೈ ನಮ್ಮ ಆಫೀಸ್ ಹತ್ರನೇ ದಾಸರಳ್ಳಿ ಏರಿಯಾದಲ್ಲಿ ಇದೀವಿ. ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಸಂದೀಪ್ ಸರ್ ಅಂತ. ಇದು ಸ್ಪೆಸಿಫಿಕೇಶನ್ ಹೇಳಿ, ಏನೇನು ಫ್ಲೋರ್ ಅಲ್ಲಿ ಏನೇನು ಬಂದಿದೆ ಸರ್? ಇದ್ರ ಕಂಪ್ಲೀಟ್ ಪ್ರಾಜೆಕ್ಟ್ ಸ್ಪೆಸಿಫಿಕೇಶನ್ ಹೇಳೋದಂದ್ರೆ ಈಸ್ಟ್ ಫೇಸಿಂಗ್ ಮನೆ, ಗ್ರೌಂಡ್ ಫ್ಲೋರ್ ಒಂದು ರೆಂಟಲ್ ಯೂನಿಟ್ ಇದೆ ಮತ್ತೆ ಪಾರ್ಕಿಂಗ್ ಇದೆ. ಅಂಡ್ ಅದ್ರ ಮೇಲ್ಗಡೆ ಹೋದಂದ್ರೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಒಂದು ರೂಮು ಮತ್ತೆ ಕಿಚನ್, ಡೈನಿಂಗ್ ಏರಿಯಾ, ಲಿವಿಂಗ್ ಮತ್ತೆ ಒಂದು ಟಾಯ್ಲೆಟ್, ಪೂಜೆ ರೂಮ್ ಅಷ್ಟೇ ಅದರಲ್ಲಿದೆ. ಅದ್ರ ಮೇಲ್ಗಡೆ ಹೋದಂದ್ರೆ 2 ಬೆಡ್ರೂಮ್ ಇದೆ. ಅದ್ರ ಮೇಲ್ಗಡೆ ಟಾಪ್ ಅಲ್ಲಿ 1 ಬೆಡ್ರೂಮ್ ಇದೆ. ಸೊ ಓವರ್ ಆಲ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ನಮಗೆ ಒಂದು 36 ಚದರ ಕನ್ಸ್ಟ್ರಕ್ಷನ್ ಆಗಿದೆ. ಓಕೆ. ಹಂಗ್ ಕಾಸ್ಟ್ ಹೋಗಬೇಕಾದ್ರೆ 75 lakh ತನಕ ಮುಟ್ಕೋಬಹುದಿತ್ತು. ಬಟ್ ಆದ್ರೂ ನೀವು ಆಲ್ಮೋಸ್ಟ್ 72 ಅಲ್ಲಿ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಓಕೆ. ಟೈಮ್ ಎಷ್ಟು ತಗೊಂಡ್ರಿ ಇದನ್ನ ಮಾಡೋದಕ್ಕೆ ಸರ್? ಟೈಮ್ ಎಕ್ಸಾಕ್ಟ್ ಆಗಿ ನಾವು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಡಿಸೆಂಬರ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ. ಅಲ್ಲಿ ಹ್ಯಾಂಡ್ ಓವರ್ ಕೊಟ್ಟು ನಾವು ಆಲ್ಮೋಸ್ಟ್ ಒಂದು 20 days ಆಯ್ತು. ನಾವು ಎಕ್ಸಾಕ್ಟ್ ನವೆಂಬರ್ ಅಲ್ಲಿ ಮುಗಿಸಿದೀವಿ. ಅದ್ರ ಜೊತೆಲಿ ಏನಂತಂದ್ರೆ ವಿತ್ ಇಂಟೀರಿಯರ್ ಮಾಡಿದೀವಿ. ಇಂಟೀರಿಯರ್ ಫಸ್ಟ್ ಪ್ಲಾನ್ ಇಲ್ಲ. ಇಂಟೀರಿಯರ್ ನಿಮ್ದೇನೆ? ಅಂದ್ರೆ ಇಂಟೀರಿಯರ್ ನಾವು ಮಾಡಿಲ್ಲ, ಕಸ್ಟಮರ್ ಫ್ರೆಂಡೇ ಇದ್ರು ಅವ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೂ 2 months ಟೈಮ್ ಕೊಟ್ಟಿದ್ದೀವಿ. ಬರೀ ಕನ್ಸ್ಟ್ರಕ್ಷನ್ ಆಗಿದ್ರೆ ನಾವು ಆಲ್ಮೋಸ್ಟ್ 10 months ಅಲ್ಲಿ ಹ್ಯಾಂಡ್ ಓವರ್ ಕೊಟ್ಬಿಡ್ತೀವಿ. ಓಕೆ. ಇದು ನಮ್ಗೆ ಆಫೀಸ್ಗೂ ನಿಯರ್ ಬೈ ಇದೆ. ಫಾಸ್ಟ್ ವರ್ಕ್ ಆಗಿದೆ. ಈ ಮನೆಯಲ್ಲಿ ಲೈಕ್ ನಿಮ್ ಫೇವರೇಟ್ ಅಂತ ಬಂದ್ರೆ ಚೆನ್ನಾಗಿ ಮಾಡಿದೀವಿ ಒಂದು ಹೈಲೈಟ್ ಅಂದ್ರೆ ಏನಂತ ಹೇಳಿದ್ರೆ ಸರ್? ಹೈಲೈಟ್ ಅಂದ್ರೆ ಎಲಿವೇಶನ್ ಹೈಲೈಟ್ ಆಗಿದೆ. ಮತ್ತೆ ಪೂಜಾ ರೂಮ್ ಡಿಫ್ರೆಂಟ್ ಆಗಿ ಬಂದಿದೆ. ಅಂಡ್ ಅದಾದ್ಮೇಲೆ ನಮಗೆ ಫ್ಲೋರಿಂಗ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಪೇಂಟಿಂಗ್ಸ್ ಡಿಫ್ರೆಂಟ್ ಆಗಿದೆ. ಸೊ ಎಂಟೈರ್ ಏನು ಅಂತಂದ್ರೆ ಒಂದು ಯೂನಿಕ್ ಆಗಿ ಬಂದಿದೆ ಸರ್. ಸೊ ಒಂದು ಎಲಿಗೆಂಟ್ ಮನೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೀವು ಕೂಡ ಅಷ್ಟೇ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಎಲಿಗೆಂಟ್ ಮನೆ, ಅದು ಕೂಡ 30-40 ಕಟ್ಟಬೇಕು, ಬೆಸ್ಟ್ ಬಜೆಟ್ ಅಲ್ಲಿ ಕಟ್ಟಬೇಕು ಅಂತಂದ್ರೆ ಈ ಮನೆನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವೀಕ್ಷಕರೇ. ಸರ್ ಕ್ಲೈಂಟ್ ಇದಾರೆ, ಮಾತಾಡ್ಬೋದಾಗಿದೆ? ಮನೆ ನೋಡೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ಮನೆ ನೋಡ್ಕೊಂಡ್ ಬರೋಣ. ನಡ್ರಿ ಸರ್. ಸ್ನೇಹಿತರೆ, ಮನೆ ನೀವು ಕಟ್ಸಿ RCC ಅವರು ನಿಮ್ಮ ಮನೆಗೆ ಪ್ರೀಮಿಯಂ ಇಂಪೋರ್ಟೆಡ್ ಫರ್ನಿಚರ್ಗಳನ್ನ ಕೊಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಕ್ರಿಸ್ಮಸ್ ಮತ್ತು ಹ್ಯಾಪಿ ನ್ಯೂ ಇಯರ್. ಹೌದು ವೀಕ್ಷಕರೇ, RCC ಅಲ್ಲಿ ನಡೀತಾ ಇದೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಧಮಾಕ ಆಫರ್. ಸೊ ನೀವೇನಾದ್ರೂ ಮನೆ ಕಟ್ಟಿಸಿದಾಗ RCC ಕಡೆಯಿಂದ ನಿಮ್ಮ ಕನಸಿನ ಮನೆಗೆ ಪ್ರೀಮಿಯಂ ಇಂಪೋರ್ಟೆಡ್ ಫರ್ನಿಚರ್ ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ
ಅರೌಂಡ್ ಒಂದು 40 to 50 ಲ್ಯಾಕ್ ಏನಾದ್ರು ನೀವು ಬುಕ್ ಮಾಡ್ತೀರಾ ಅಂತ ಅಂದಾಗ ಅಲ್ಲಿ ನಿಮಗೆ 50,000 ವರ್ತ್ ಇರುವಂತಹ ಇಂಪೋರ್ಟೆಡ್ ಬೆಡ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅಂಡ್ ಅದ್ರ ನಂತರ ಬರ್ತಾ ಇರುವಂತದ್ದು 70 to 80 ಲ್ಯಾಕ್ ವರ್ತ್ ನ ಪ್ರಾಜೆಕ್ಟ್ ಅನ್ನ ನೀವು ಬುಕ್ ಮಾಡಿದಾಗ ಇಲ್ಲಿ ನಿಮಗೆ ಅರೌಂಡ್ 1 ಲ್ಯಾಕ್ ವರ್ತ್ ಇರುವಂತಹ ಪ್ರೀಮಿಯಂ ಬೆಡ್ ಜೊತೆಯಲ್ಲಿ ಪ್ರೀಮಿಯಂ ಸೋಫಾ 5 ಸೀಟರ್ ಸೋಫಾನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅಂಡ್ ನಿಮ್ ಪ್ರಾಜೆಕ್ಟ್ ಏನಾದ್ರು 1 crore ಎಬೋ ಇದೆ ಅಂತಂದ್ರೆ ಇಲ್ಲಿ ನಿಮಗೆ 1.5 ಲ್ಯಾಕ್ ಇಂದ 1.7 ಲ್ಯಾಕ್ ವರ್ತ್ ಇರುವಂತಹ ಪ್ರೀಮಿಯಂ ಬೆಡ್ ಜೊತೆಯಲ್ಲಿ ಪ್ರೀಮಿಯಂ ಕಾರ್ನರ್ ಸೋಫಾವನ್ನ ಇಲ್ಲಿ ಪ್ರೊವೈಡ್ ಮಾಡಲಾಗ್ತಿದೆ ವೀಕ್ಷಕರೇ. ಇವೆಲ್ಲ ಫರ್ನಿಚರ್ಗಳು ವಿತ್ ವಾರಂಟಿ ಬರುತ್ತೆ, ಜೊತೆಲಿ ಇಂಪೋರ್ಟೆಡ್ ಅಂತ ಹೇಳ್ಬೋದು. ಅಂಡ್ ಈ ಆಫರ್ ಇರುವಂತದ್ದು ಈ 31st ಡಿಸೆಂಬರ್ ವರೆಗೆ ಲಾಸ್ಟ್. ಸೊ ಅದ್ರ ಮೇಲೆ ಆಫರ್ ಇರೋದಿಲ್ಲ. ಸೊ ಕನಸಿನ ಮನೆ ಆಗ್ಬೇಕು, ಪ್ರೀಮಿಯಂ ಫರ್ನಿಚರ್ ಕೂಡ ಫ್ರೀ ಆಗಿ ಬರ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಮೂಲಕ ಆಶೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ವೀಕ್ಷಕರೇ. ನಮಸ್ಕಾರ. ಎಲಿವೇಶನ್ ಅಂತ ಬಂದಾಗ ಮಲ್ಟಿಪಲ್ ಐಟಮ್ಸ್ ಅನ್ನ ಯೂಸ್ ಮಾಡಿದೀರಾ, ಒಂದೆರಡು ಇಲ್ಲ ಇಲ್ಲಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಿ, ಟಾಪ್ ಟು ಬಾಟಮ್ ಬಂದ್ಬಿಡೋಣ. ಮೇಲ್ಗಡೆ ಹೇಳಿ. ಫಸ್ಟ್ ಥಿಂಗ್ ನೋಡ್ಬೋದು ಸರ್, ನಾವು ಬೇಸಿಕ್ ಅಜೆಂಡಾ ಏನು ಫಾಲೋ ಮಾಡಿದೀವಿ ಅಂತ ಹೇಳಿದ್ರೆ ಸೊ ಪ್ರೊಜೆಕ್ಷನ್ಸ್. ಓಕೆ. ಸೊ ಎಲ್ಲ ಸ್ಲ್ಯಾಬಲ್ಲೂ ಕೂಡ ನಾವು ಏನು ಮಾಡಿದೀವಿ, ಒಂದೊಂದು ಅಡಿ ಪ್ರೊಜೆಕ್ಷನ್ ತೊಗೊಂಡಿದ್ದೀವಿ ಸರ್. ಈ ಸ್ಲ್ಯಾಬಲ್ಲಿ ತೊಗೊಂಡಿದ್ದೀವಿ, ಮಧ್ಯದಲ್ಲೂ ತೊಗೊಂಡಿದ್ದೀವಿ, ಟಾಪಲ್ಲೂ ತೊಗೊಂಡಿದ್ದೀವಿ. ಕರೆಕ್ಟ್. ಸೊ ಇದು ನಮಗೆ ಬೇಸಿಕ್ ಆಗಿ ಅಂತಂದಂತ ಎಲಿವೇಶನ್ ಅಲ್ಲಿ ತೊಗೊಂಡಿರೋಂಥ ಐಟಮ್. ಅವಾಗ ಏನಾಗುತ್ತೆ ಅಂತಂದ್ರೆ ಸ್ಟೆಪ್ ಬಿಲ್ಡಿಂಗ್ ಸ್ಟೆಪ್ ಕ್ರಿಯೇಟ್ ಆಗಿದೆ. ಸೊ ಫ್ಲಾಟ್ ಆಗಿರೋ ಬದಲಾಗಿ ಒಂದು ಸ್ವಲ್ಪ ಪ್ರೊಜೆಕ್ಷನ್ ಇನ್ ಅಂಡ್ ಔಟ್ ಆಗಿದೆ. ಕರೆಕ್ಟ್. ಸರ್ ಟಾಪ್ ಇಂದ ಅದೇ ನಮ್ಗೆ ಹೈಲೈಟ್ ಆಗಿರೋದು. ಸೊ ಟಾಪ್ ಇಂದ ಬರೋದಾದ್ರೆ ಸೊ ಆ ಟಾಪ್ ಪ್ರೊಜೆಕ್ಷನ್ ಕೆಳಗಡೆ ಸೊ ನಾವು ಇನ್ನೊಂದು ಏನು ಮಾಡಿದೀವಿ ಅಂತ ಹೇಳಿದ್ರೆ ಸೊ ಮೇಲೆ ಪ್ಯಾರಾಪಿಟಲ್ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ ಅದನ್ನ ಟಾಪಲ್ಲಿ. ಅದ್ರ ಕೆಳಗಡೆ ಏನು ಮಾಡಿದೀವಿ ಅಂದ್ರೆ ಮತ್ತೆ ಸ್ಲ್ಯಾಬಲ್ಲಿ ಒಂದು ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಸೊ ಸ್ಲ್ಯಾಬಲ್ಲಿ ಪ್ರೊಜೆಕ್ಷನ್ ಕೊಟ್ಟು ಅದು ಆ ಎಂಟೈರ್ ಏರಿಯಾ ಏನಿದೆಯಲ್ಲ ಸರ್, ನಮಗೆ ಸೆಕೆಂಡ್ ಫ್ಲೋರ್ ಏನು ಬರ್ತಾ ಇದೆಯಲ್ಲ, ಹೌದು. ಸೊ ಸೆಕೆಂಡ್ ಫ್ಲೋರಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಆ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ರೂ ಮಾಡಿ, ಸೊ ಪ್ಲಾಸ್ಟಿಕ್ ಅಲ್ಲೇ ಗ್ರೂ ಮಾಡಿ ಅದಕ್ಕೆ ಹೈಲೈಟರ್ ಕಲರ್ನ ಯೂಸ್ ಮಾಡಿದೀವಿ. ಕರೆಕ್ಟ್. ಅಂಡ್ ಇದರ ಪಕ್ಕದಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ವುಡನ್ ಫಿನಿಶ್ ಟೈಲ್ಸ್ ಸರ್. ಅದೆಲ್ಲ ಅನ್ಕೊಂಡು ನಾರ್ಮಲ್ ಟೈಲ್ಸ್ ವುಡನ್ ಟೈಲ್ಸ್ ಅಲ್ಲ. ಓಕೆ. ಸೊ ನಾರ್ಮಲ್ ಟೈಲ್ಸ್ನ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪಕ್ಕದಲ್ಲಿ 2 ವಿಂಡೋಗಳು ಬಂದಿದೆ. ಸೊ ಒಂದು ಕಾರ್ನರ್ ವಿಂಡೋ ಆಗಿದೆ, ಒಂದು ಕಾಮನ್ ವಿಂಡೋ ಆಗಿದೆ. ಸರಿ. ಸೊ ಒಂದು ಕಾಮನ್ ವಿಂಡೋಗೂ ಕೂಡ ಬಾಕ್ಸ್ ಮಾಡ್ಕೊಂಡಿದ್ವಿ, ಆ ಕಡೆನೂ ಬಾಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅದು ಕಾರ್ನರ್ಗೆ ತೊಗೊಳಕ್ಕೆ ಅಂತ ಹೇಳ್ತಾ ಅದೊಂದು ಹೈಲೈಟ್ ಆಗಿದೆ. ಅಂಡ್ ಅದ್ರ ಪಕ್ಕದಲ್ಲಿ ಆ ಕಡೆ ಬಂದ್ವಿ ಅಂತಂದ್ರೆ ಸರ್ ಬಾಲ್ಕನಿ ಇದೆ ಅಲ್ಲಿ ಮೇಲ್ಗಡೆ. ಓಕೆ. ಬಾಲ್ಕನಿ ಕೂಡ ಸೇಮ್ SS ಮತ್ತೆ ಟಫನ್ ಗ್ಲಾಸ್ ಏನ್ ರೈಲಿಂಗ್ ಬರುತ್ತಲ್ಲ, ಅದನ್ನೇ ಸೇಮ್ ಕಂಟಿನ್ಯೂ ಮಾಡ್ಕೊಂಡಿದ್ವಿ. ಬಟ್ ಅದರಲ್ಲಿ ನಾವು ಆ ಬಾಲ್ಕನಿಯಲ್ಲಿ ನೋಡ್ಬೋದು ಸರ್, ಒಂದು ಸ್ಟೆಪ್ ಅಪ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸೊ ಆ ಬಾಲ್ಕನಿ ಏರಿಯಾಗೆ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ಅಲ್ಲಿ. ಸೊ ಅದ್ರ ಕೆಳಗಡೆ ಬಂದ್ವಿ ಅಂದ್ರೆ ಸರ್ ಇಲ್ಲಿ ನಮಗೆ ಓನರ್ ಮನೆ ಎಂಟ್ರೆನ್ಸ್ ಬರುತ್ತೆ. ಓನರ್ ಮನೆ ಎಂಟ್ರೆನ್ಸ್ ಬರೋದ್ರಲ್ಲಿ ನಮಗೆ ಈಸ್ಟ್ ಫೇಸಿಂಗ್ ಬಂದಾಗ ನಮ್ಗೆ ಏನಂತಂದ್ರೆ ಸರ್, ಕಾಮನ್ ಆಗಿ ಇದೊಂದು ಏರಿಯಾ ಒಂದು ವಾಲ್ ಒಂದು ಬ್ಲಾಕ್ ವರ್ಕ್ ಮಾಡ್ಕೊಳ್ಳೇಬೇಕಾಗುತ್ತೆ, ಸ್ಟೇರ್ ಕೇಸ್ ಒಳಗಡೆ ಅಲ್ಲಿ ಬಂತು ಅಂತ ಹೇಳಿದ್ರೆ. ಸೊ ಅಲ್ಲಿ ಬಟ್ ನಮ್ಗೆ ಏನಂತಂದ್ರೆ ಡಾರ್ಕ್ ಆಗುತ್ತೆ, ನಮಗೆ ಬೆಳಕು ಕಡಿಮೆ ಆಗುತ್ತೆ ಅಂತ ಹೇಳಿ ಏನು ಮಾಡಿದ್ವಿ ಅಂತಂದ್ರೆ MS ಮತ್ತೆ ಜಾಲಿ ಬ್ರಿಕ್ಸ್ ಸೊ ಎರಡನ್ನೂ ಕೂಡ ಇಂಟಿಗ್ರೇಟ್ ಮಾಡಿಬಿಟ್ಟು ಕಾಂಬಿನೇಷನ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸೊ ಬರೀ ನಾವೇನ MS ಹಾಕಿದ್ರು ಚೆನ್ನಾಗಿ ಬರ್ತಾ ಇರಲಿಲ್ಲ, ಬರೀ ನಾವು ಜಾಲಿ ಬ್ರಿಕ್ಸ್ ಹಾಕಿದ್ರು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಎರಡು ಕಾಂಬಿನೇಷನ್ ಮಾಡ್ಕೊಂಡು ಅದೊಂದು 2.5 ಅಡಿ ಇದೊಂದು 2.5 ಅಡಿ ಮಾಡ್ಕೊಂಡಿರೋದ್ರಿಂದ ಸೊ ಪ್ರಾಪರ್ ಆಗಿ ಅಲ್ಲಿ ಗಂಟ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಸರಿ. ಸೊ ಅದೆಲ್ಲ ಸೆಕ್ಷನ್ಸ್ ಅಷ್ಟೇ MS 3x2 ಸೆಕ್ಷನ್ ತೊಗೊಂಡಿದ್ದೀವಿ. ಮತ್ತು ಜಾಲಿ ಬ್ರಿಕ್ಸು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದು ಟೆರಾಕೋಟ ಕಲರ್ ಪೇಂಟ್ ಮಾಡಿದ್ದೀವಿ ಅದಕ್ಕೆ. ಸರ್ ಈ ಕಡೆ ಬಂದಂದರೆ ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಮುಂದೆಗಡೆನೂ ಕೂಡ ನೋಡ್ಬೋದು ಟಫನ್ ಗ್ಲಾಸು ಮತ್ತು SS ರೈಲಿಂಗ್ ಕೊಟ್ಟಿದ್ದೀವಿ. ಸೊ ಇನ್ನು ಫಾಲ್ ಸೀಲಿಂಗ್ ಎಲ್ಲನೂ ಕೂಡ PVC ಫಾಲ್ ಸೀಲಿಂಗ್ ಆಗಿದೆ, ಅದೆಲ್ಲ ಕ್ಲೈನ್ ಸ್ಕೋಪಲ್ಲಿ ಬಂದಿದೆ. ಬಟ್ ಅದನ್ನು ಕೂಡ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇನ್ನು ಫುಲ್ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್, ಈ ಏರಿಯಾ ತೊಗೊಂಡ್ವಿ ಅಂತ ಹೇಳಿದ್ರೆ ಸೊ ನಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ನ ಯೂಸ್ ಮಾಡ್ಕೊಂಡಿದ್ವಿ ಸರ್ ಮ್ಯಾಕ್ಸಿಮಮ್ ಆಗಿ. ಸೊ ನಮ್ಗೆ ನೋಡ್ಬೋದು ಡಾರ್ಕ್ ಕಲರ್, ಬ್ಲ್ಯಾಕ್ ಕಲರು ಮತ್ತು ಒಂದು ಐವರಿ ಕಲರ್ದು ಇದು ಎಲ್ಲ ಕಡೆನೂ ಎಲ್ಲ ಅಂಗಡಿನಲ್ಲೂ ಸಿಗೋಂಥ ಮೆಟೀರಿಯಲ್. ಸೊ ಲಾರ್ಜ್ ಕಲೆಕ್ಷನ್ಸ್ ಸಿಗುತ್ತೆ ನ್ಯಾಚುರಲ್ ಸ್ಟೋನ್ಸ್. ಎಷ್ಟಾಗುತ್ತೆ ಇದು? ಕಾಸ್ಟ್ ಎಷ್ಟು ಬರುತ್ತೆ ಒಂದು ಅರೌಂಡ್? ಸೊ ಇದು ಇದಾಗುತ್ತೆ ಸರ್ ಅರೌಂಡ್ ನಮಗೆ 150 ಮೇಲ್ಗಡೆ ಗಂಟೆ ಕಾಸ್ಟ್ ಆಗುತ್ತೆ ಸರ್. 150 to 200 rupees per square feet ಆಗುತ್ತೆ. ಓಕೆ. ಅಂಡ್ ಇದನ್ನು ಕೂಡ ಲೈಟ್ ಕಲರ್ ಮತ್ತು ಡಾರ್ಕ್ ಕಲರ್ ಎರಡು ಕಾಂಬಿನೇಷನ್ಸ್ ಕಾಮನ್ ಆಗಿ ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಬಟ್ ಈ ಏರಿಯಾ ಫುಲ್ ಎಂಟೈರ್ ಏರಿಯಾ ಮಾಡ್ಕೊಂಡಿರೋದಕ್ಕೆ ಇದು ಹೈಲೈಟ್ ಆಗಿದೆ. ಸೊ ಏನಾದ್ರೂ ನಾವು ಬರೀ ಒಂದು ಪಾರ್ಟ್ ಮಾತ್ರ ಮಾಡ್ಕೊಂಡಿದ್ವಿ, ಸ್ವಲ್ಪ ಏರಿಯಾ ಮಾಡ್ಕೊಂಡಿದ್ವಿ ಅಂತಂದ್ರೆ ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಫುಲ್ ಏರಿಯಾ ಮಾಡ್ಕೊಂಡಿರೋದ್ರಿಂದ ಅದು ಹೈಲೈಟ್ ಆಗಿದೆ. ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ಇಲ್ಲಿ ಗೇಟ್ ಸರ್. ಸೊ ಗೇಟ್ ನೋಡಬಹುದು, ಗೇಟ್ ಕೂಡ ಕಂಪ್ಲೀಟ್ ಆಗಿ ಫುಲ್ ಕ್ಲೋಸ್ ಗೇಟ್ ತಗೊಂಡಿದೀವಿ. ಸೊ 4 ಲಕ್ಷ ಯಾಕೆ ಎಕ್ಸ್ಟ್ರಾ ಹೋಯ್ತು ಅಂತ ಹೇಳಿದ್ವಲ್ಲ ಸರ್, ಅದರಲ್ಲಿ ಒಂದು 50,000 ರೂಪಾಯಿ ಗೇಟ್ಗೆ ಎಕ್ಸ್ಟ್ರಾ ಟೈಲ್ಸ್ ಕಲೆಕ್ಷನ್ಸ್ ಅಂತಾನೆ. ಸೊ ನಾವು ಕಡಿಮೆ ಅಂದ್ರೆ ಎಲಿವೇಷನ್ಗೆ ನಾವು 1 ರಿಂದ 1.5 ಲಕ್ಷ ಎಕ್ಸ್ಟ್ರಾ ಅಡಿಷನ್ ಖರ್ಚು ಮಾಡಿರ್ತೀವಿ. 1.5 ಲಕ್ಷ. ಬಟ್ ನಮ್ಮ ಪ್ಯಾಕೇಜ್ ಬಿಟ್ಟು ಅಷ್ಟೇ ಅಡಿಷನ್ಸ್ ಹೋಗಿರುತ್ತೆ. ಓಕೆ. ಸರ್ ಈ ಗೇಟಲ್ಲಿ ಹೇಳೋದಾದ್ರೆ ಸರ್ ಮೇಲ್ಗಡೆ 7 ಅಡಿ ಮೇಲ್ಗಡೆ ಫಿಕ್ಸೆಡ್ ಗೇಟ್ ಕೊಟ್ಟಿದ್ದೀವಿ. ಸೊ ಕೆಳಗಡೆ ಕಂಪ್ಲೀಟ್ ಆಗಿ SS ಓಪನಿಂಗ್ಸ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು 7 ಫೀಟ್ ಗಂಟೆ ಗೇಟ್ ಓಪನ್ ಅಪ್ ಆಗುತ್ತೆ. ಅಂಡ್ ಇದರಲ್ಲಿ ಸರ್ ಎಲ್ಲ ಗೇಟಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂತಂದ್ರೆ ಚಿಕ್ಕ ಪ್ಲಾಂಕ್ಸ್ನ ಮಾಡಾಕ್ತಾ ಇದ್ವಿ. ಹೌದು. ಸೊ ಇದರಲ್ಲಿ ಏನು ಮಾಡಿದ್ವಿ ಅಂದರೆ ಫುಲ್ ನಮಗೆ ಫುಲ್ ಶೀಟ್ ಹೆಂಗೆ ಬರುತ್ತಲ್ಲ,
ಸೊ ಅದೇ ಥರನೇ ರಿವರ್ಟ್ ಮಾಡಿಬಿಟ್ಟಿದ್ವಿ ಫುಲ್ ಕ್ಲೋಸ್ಡ್ ಆಗಿ. ಸೊ ಕಂಪ್ಲೀಟ್ಲಿ ಎಲ್ಲನೂ ಕೂಡ ವುಡನ್ ಫಿನಿಶ್ ಕಾಣಿಸ್ಬಿಡುತ್ತೆ. ಹೌದು, ಇದ್ರಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಮಾತ್ರನೇ. ಸೊ ಯಾರು ಬಂದ್ರು ಅಂದ್ರೆ ಗೇಟ್ ಓಪನ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ. ಓಕೆ ಓಕೆ. So, ಮಧ್ಯದಲ್ಲಿ ಇಲ್ಲಿಂದ ವಿಸಿಬಿಲಿಟಿ ಯಾರು ಬಂದಿದ್ದಾರೆ ಲೈಕ್ ಮಾತಾಡ್ಸ್ಬೋದಲ್ಲ, ಏನು ಮಾತಾಡ್ಬೋದು. ಚಿಕ್ಕ ಪುಟ್ಟ ಪಾರ್ಸಲ್ ಇದ್ರು ತೊಗೊಬೋದು. ಹ್ಯಾಂಡಲ್ ಫುಲ್ ಲೆಂತ್ಗೆ ಅಂತ 4 ಫೀಟ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಆಮೇಲೆ ನಮಗೊಂದು ಮಾಮೂಲಿ ಇದು ರೆಗ್ಯುಲರ್ ಲಾಕ್ನೇ ಕೊಟ್ಟಿದ್ದೀವಿ. ಆ್ಯಂಡ್ ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ಇಲ್ಲಿ ಸೆಟ್ ಬ್ಯಾಕ್ ಏರಿಯಾಗೆ ಒಂದು ಸ್ವಲ್ಪ MS ಸೇಫ್ಟಿ ಗ್ರಿಲ್ಸ್ ಎಲ್ಲ ಆಗಿದೆ. ಎಲಿವೇಶನ್ ಹೈಲೈಟ್ ಆಗ್ತಿರೋದು ಅಂತಂದ್ರೆ ಗೇಟ್ ಆಗ್ಬೋದು, ಮತ್ತೆ ನ್ಯಾಚುರಲ್ ಗ್ಲಾಡಿಂಗ್ ಯೂಸ್ ಮಾಡಿರೋದಾಗ್ಬೋದು, ಮತ್ತೆ ಟೆರಾಕೋಟ ಯೂಸ್ ಮಾಡಿರೋದಾಗ್ಬೋದು, ಇದೆಲ್ಲ ಕೂಡ ಹೈಲೈಟ್ ಆಗ್ತಾ ಇದೆ. ಮಲ್ಟಿಪಲ್ ಐಟಮ್ಸ್ ಇರೋದ್ರಿಂದ ಸ್ವಲ್ಪ ಯುನಿಕ್ ಆಗಿ ಕಾಣ್ತಾ ಇದೆ. ಹೌದು ಸರ್. ಬನ್ನಿ ಸರ್ ಒಳಗಡೆ ಹೊರಟೋಗ್ಬಿಡೋಣ ಇವಾಗ. ಬನ್ನಿ ಸರ್. ಸೊ ಪಾರ್ಕಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ ಸರ್ ಇದು? ಸರ್ ಪಾರ್ಕಿಂಗ್ ಏರಿಯಾ ನೋಡ್ಬೋದು ಸರ್, ನಮ್ಗೆ ಆಲ್ಮೋಸ್ಟ್ ಒಂದು 14 ಅಡಿ ಅಗಲ ಇದೆ. ಫುಲ್ ಲೆಂತ್ ಇಟ್ಕೊಂಡ್ಬಿಟ್ಟಿದೆ ಸರ್ 30-40ನಲ್ಲಿ. ಸೊ ಫುಲ್ ಲೆಂತ್ ಅಂತಂದ್ರೆ ನಮಗೆ 40 ಫೀಟ್ ಗಂಟೆ ಅಂತ ಲೆಂತ್ ಸಿಗುತ್ತೆ. 40 ಅಡಿ ಸಿಕ್ಬಿಡುತ್ತೆ. ಯೂಶಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಬಿಲ್ಡಿಂಗ್ ಹಿಂಗ್ ಅಡ್ಡ ಕಟ್ತಾ ಇದ್ವಿ. ಅಡ್ಡ ಕಟ್ಕೊಂಡು ಮುಂದೆಗಡೆ ಪಾರ್ಕಿಂಗ್ ಇಟ್ಕೊಂತ ಇದ್ವಿ. ಸೊ ಈ ಬಿಲ್ಡಿಂಗ್ ಅಲ್ಲಿ ಡಿಫ್ರೆಂಟ್ ಆಗಿ ಏನ್ ಮಾಡಿದ್ವಿ ಅಂತಂದ್ರೆ ಈ ಪಾರ್ಟ್ ಅಲ್ಲಿ ಹಿಂಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ತಗೊಂಡಿದೀವಿ. ಸೊ ಇದನ್ನ ಪೂರ್ತಿಯಾಗಿ ಪಾರ್ಕಿಂಗ್ ತಗೊಂಡಿದ್ದೀರಾ? ನೋಡ್ಬೋದು ಸರ್, ಒಂದು ವೆಹಿಕಲ್ ನಿಂತ್ಕೊಂಡಿದೆ, ಇನ್ನ ಇಷ್ಟುದ್ದ ಗ್ಯಾಪ್ ಇದೆ. ಅಂಡ್ ಹಿಂದೆಗಡೆನೂ ಕೂಡ ವೆಹಿಕಲ್ ಇಂದನೂ ಕೂಡ ಎಷ್ಟು ಜಾಗ ಇದೆ ಅಂತ ಹೇಳ್ಬಿಟ್ಟು. ಸೊ 2 ಕಾರ್ ಅಂತೂ ಆರಾಮಾಗಿ ನಿಲ್ಲಿಸ್ಬೋದು ಸರ್. 2 ಕಾರ್ ಆರಾಮಾಗಿ ನಿಲ್ಲಿಸ್ಬೋದು. ಆಮೇಲೆ ಏನು ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಬ್ಯಾಕ್ ಟು ಬ್ಯಾಕ್ ನಿಂತ್ಕೊಂಡಿರುತ್ತೆ ಅಷ್ಟೇ. ಆಮೇಲೆ ನಮಗೆ ಇದರಿಂದ ಅಡ್ವಾಂಟೇಜಸ್ ಏನಂದ್ರೆ ಸರ್ 2 ಗೇಟ್ ಮಾಡಂಗಿಲ್ಲ. ಸೊ ಒಂದೇ ಗೇಟ್ ಅಲ್ಲಿ ಇವಾಗ ಒಂದ್ ಯಾವ್ದೋ ರೆಗ್ಯುಲರ್ ಯೂಸ್ ಮಾಡೋದು ಮುಂದೆ ಇಟ್ಕೋಬಹುದು, ಇಲ್ಲ ಅಂತಂದ್ರೆ ವೊಕೇಶನಲ್ ಯೂಸ್ ಮಾಡೋ ಗಾಡಿ ಹಿಂದೆ ಇಟ್ಕೋಬಹುದು. ಆಮೇಲೆ ಕಾರ್ ಪಾರ್ಕಿಂಗ್ ಆಗಿ ಇಷ್ಟು ಸ್ಪೇಸ್ ಸಿಗ್ತದೆ ಸರ್. ಇಲ್ಲೆಲ್ಲ 2 ವೀಲರ್ಸ್ ಇಟ್ಕೋಬಹುದು, ಮತ್ತೆ ಮನೆಗೆ ಯಾವ್ದು ಕೂಡ ಡಿಸ್ಟರ್ಬ್ ಆಗದಿರಂಗೆ ಅಂತ ಹೇಳ್ಬಿಟ್ಟು ಸ್ಪೇಸ್ ಇಟ್ಕೋಬಹುದು. ತುಂಬಾನೇ ಸ್ಪೇಷಿಯಸ್ ಆಗಿದೆ ಸರ್. ಇಲ್ಲೊಂದು ಡೋರ್ ಕೂಡ ಕೊಟ್ರ ಹಿಂದ್ಗಡೆ ಬ್ಯಾಕ್ ಸೈಡ್ ಹೋಗೋಕೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಸರ್. ಇದು ಸೆಟ್ ಬ್ಯಾಕ್ ಏರಿಯಾ ಅಲ್ಲ ಸರ್? ಇದು ಸೆಟ್ ಬ್ಯಾಕ್ ಏರಿಯಾ ಸರ್. ಹೌದು ಸರ್. ಓಕೆ. ಸೊ ಇದು ಸೆಟ್ ಬ್ಯಾಕ್ ಏರಿಯಾ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು. ಸೊ ಇದು ಕಾಲಮ್ಗೆಲ್ಲ ಇದಾಕೊಟ್ಬಿಟ್ಟ ಟೈಲ್ಸ್? ಕಾಲಮ್ಗೆಲ್ಲ ಟೈಲ್ಸ್ ಬಂದಿದೆ. ಅದು ಕಂಪ್ಲೀಟ್ ಎಲ್ಲ ಕೂಡ ಕಂಟಿನ್ಯೂ ಮಾಡಿದ್ದೀರ ಸರ್. ಆ ಏರಿಯಾ ಪೂರ್ತಿ ಕಂಟಿನ್ಯೂ ಮಾಡಿರೋದ್ರಿಂದ ವೈಟ್ ಮತ್ತು ಡಾರ್ಕ್ ಕಲರ್ 2 ಟೈಲ್ಸ್ನ, ಒಂದು 2 ಅಡಿ ಟೈಲ್ಸ್ ಫುಲ್ ಟೈಲ್ಸು, ಮತ್ತು ಒಂದು 3 ಇಂಚದೊಂದು ಪಟ್ಟಿ ತಗೊಂಡು ಪೂರ್ತಿ ಎಂಟೈರ್ ಏರಿಯಾಗೆ ಎಂಟೈರ್ ಪಾರ್ಕಿಂಗ್ ಅದನ್ನು ರನ್ ಮಾಡಿದ್ದೀವಿ. ಆ್ಯಂಡ್ ಇದು ಪಾರ್ಕಿಂಗ್ ಫ್ಲೋರ್ ಟೈಲ್ ನೋಡ್ಬೋದು ಸರ್. ಸೊ ನಮಗೆ ಎಲ್ಲಿ ಟೈಲ್ಸ್ ಬಾಕ್ಸ್ ಇರೋದು ಈ ತರ ಸ್ಟ್ರೇಟ್ ಇದೆ. ಬಟ್ ಪ್ಯಾಟರ್ನ್ ಕಾಣಿಸ್ತಾ ಇರೋದು ಹಿಂಗ್ ಕಾಣಿಸ್ತದೆ, ಕ್ರಾಸ್ ಕಾಣಿಸ್ತಾ ಇದೆ. ಸೊ ಅದು ಲೇ ಮಾಡಿರೋದು ಯೂನಿಕ್ ಆಗಿ ಲೇ ಮಾಡಿದ್ದಾರೆ. ಯೂನಿಕ್ ಆಗಿ ಲೇ ಆಗಿದೆ ಸರ್. ಹೌದು ಸರ್. ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಸಂಪ್ ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದೀರಾ? 12,000 ಲೀಟರ್ ಸಂಪ್ ಇರುತ್ತೆ ಸರ್. 12,000 ಲೀಟರ್ ಸಂಪ್ ಇರುತ್ತೆ. ಓಕೆ ಓಕೆ. ಯಾಕಂದ್ರೆ ಸ್ವಲ್ಪ ಏರಿಯಾ ದೊಡ್ಡದಾಗಿರೋದ್ರಿಂದ. ಅಂಡ್ ಇದರಲ್ಲಿ ಈ ಎಂಟೈರ್ ಪಾರ್ಕಿಂಗ್ ಅಲ್ಲಿ ಹೈಲೈಟ್ ಅಂತಂದ್ರೆ ಸರ್ ಏನ್ ಹೇಳ್ಬೋದು ಅಂತಂದ್ರೆ, ನೋಡ್ಬೋದು ಸರ್, ಕಾಂಪೌಂಡ್ ಅಷ್ಟು ಚಿಕ್ಕದಾಗೇನೆ ಕ್ಯಾಶ್ ಮಾಡ್ಕೊಂಡಿದೀವಿ. ಓಕೆ. ಆಮೇಲೆ ಇವಾಗ ಇಬ್ರದು ಅಕ್ಕಪಕ್ಕ ಇದ್ದಾಗ ಸೊ ನಾವು ಸೇಫ್ಟಿ ಗ್ರಿಲ್ ನಾವು ಇಬ್ರು ಸೇರಿಸಿ ಒಂದೇ ಹಾಕೊಂಡ್ರೆ ನಡೆಯುತ್ತೆ. ಅದನ್ನ ಹಾಕೊಂಡಾಗ ನಮಗೆ ಸ್ಪೇಸ್ ಸಿಗುತ್ತೆ. ಸೊ ನಾವೇನು ಕಾಂಪೌಂಡ್ ಇಲ್ಲಿಗೆ ಕಟ್ಕೊಂಡಿದ್ವಿ ಅಂದ್ರೆ ಇದಿಷ್ಟು ಸ್ಪೇಸ್ ವೇಸ್ಟ್ ಆಗಿರೋದು. ಸೊ ಅದೊಂದು ಆಡ್ ಆನ್ ಆಗಿದೆ. ಎಂಟೈರ್ ಏರಿಯಾನ ಅದನ್ನ ಯುಟಿಲಿಟಿ ತರ ಒಂದು ಯೂಸ್ ಮಾಡ್ಕೊಳಕ್ಕೆ ಅಂತ ಎಲ್ಲ ಪ್ಲಾನ್ ಮಾಡಿದೀವಿ. ಇಲ್ಲಿ ಒಂದು ಟ್ಯಾಪ್ ಕೊಟ್ಬಿಟ್ಟಿದೀವಿ. ಓಕೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಸರ್ ಸ್ಟೇರ್ ಕೇಸ್ ಕೆಳಗಡೆ ನೋಡ್ಬೋದು, ಇಲ್ಲೂ ಕೂಡ ನಮಗೆ ಎಂಟ್ರೆನ್ಸ್ ಎಲ್ಲ ನಮಗೆ ಗ್ಯಾಸ್ ಗೋಡೌನ್ ಇದೆ. ಸೊ ಅದ್ರ ಕೆಳಗಡೆ ಚಿಕ್ಕ ಐಟಮ್ಗಳೆಲ್ಲ ಸ್ಟೋರ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಅಂಡ್ ಇಲ್ಲಿಂದನೇ ಒಂದು ಸ್ಟೆಪ್ ಕೊಟ್ಕೊಂಡಿದ್ದೀವಿ ಸರ್. ಹೈಟ್ ಮಾಡಿದ್ದೀವಿ. ಇದರಿಂದನೇ ಒಂದು ಸ್ಟೆಪ್ ಇದೆ. ಸೊ ಯಾಕಂತಂದ್ರೆ ಈ ಪಾರ್ಕಿಂಗ್ ಅಲ್ಲಿ ಏನೋ ನೀರು ಬಂತು ಏನಾಯ್ತು ಅಂದ್ರೆ ಅದು ಇದ್ರೊಳಗಡಿಕೇನು ಬರಲ್ಲ. ಸೊ ಅಲ್ಲಿಂದನೇ ಬಂದು ಹಂಗೇನೆ ಹೊಟ್ಟೋಗ್ಬಿಡುತ್ತೆ. ನಮಗೆ ಕ್ಲೀನಿಂಗು ಕೂಡ ಈಸಿಯಾಗಿರುತ್ತೆ. ಆಮೇಲೆ ನಮ್ಗೆ ಇನ್ನೂ ಏನಾರು ಮೇಲ್ಗಡೆ ಓನರ್ ಮನೆಗೆ ಸೇಫ್ಟಿ ಇನ್ನೂ ಜಾಸ್ತಿ ಬೇಕು ಅಂತಂತ ಏನೇನು ಇತ್ತು ಅಂತಂದ್ರೆ ಇಲ್ಲೂ ಕೂಡ ಒಂದು ಗೇಟ್ನ ಮಾಡ್ಕೋಬಹುದು, ಹಾಕೊಬೋದಲ್ಲ. ಬಟ್ ಆಲ್ರೆಡಿ ಏನಂದ್ರೆ ಗೇಟ್ ಫುಲ್ ಕ್ಲೋಸ್ ಇದೆ, ಆ ಕಡೆ ಎಲ್ಲ ಕಡೆ ಕ್ಲೋಸ್ ಆಗಿರೋದ್ರಿಂದ ಇದನ್ನೇನು ಇಟ್ಕೊಂಡಿಲ್ಲ. ಸೊ ಒಂದು ಸ್ಟೆಪ್ ಅಂತಂತ ಕ್ರಿಯೇಟ್ ಆಗಿದೆ ಸರ್ ಇಲ್ಲಿ. ಓಕೆ ಓಕೆ, ಸೂಪರ್. ಸೊ ಇಲ್ಲಿ ಕೆಳಗಡೆ ಎಷ್ಟು 1 BHK ಸರ್ ಇದು? ಸರ್ ಇಲ್ಲಿ ಒಂದು 1 BHK ಇದೆ ಸರ್. ಮೇಲೆ ಬರಬೇಕಾದ್ರೆ ಈ ಪಾತ್ವೇಲಿ ಏನೇನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಈ ಪಾತ್ವೇಲಿ ನೋಡ್ಬೋದು, ನಾವು ಫಸ್ಟ್ ಇಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಸರ್, ಇಲ್ಲಿ ನಮಗೆ ಹೆಡ್ ಕ್ಲಿಯರೆನ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಒಂದು 4 ಸ್ಟೆಪ್ಸ್ ಮಾತ್ರ ಹಿಂಗೆ ಇಟ್ಕೊಂಡಿದ್ದೀವಿ. ಓಕೆ. 4 ಸ್ಟೆಪ್ ಇಟ್ಕೊಂಡು ಇದನ್ನ ಇಲ್ಲಿಂದ ನಮ್ಗೆ ಕಂಟಿನ್ಯೂ ಆಗುತ್ತೆ. ಬಟ್ ಇದರಲ್ಲಿ ನಾವು ನಾರ್ಮಲ್ ರೈಲಿಂಗ್ ಬದಲಾಗಿ ಇಲ್ಲಿ ಏನು ಮಾಡಿದ್ವಿ ಅಂತಂದ್ರೆ, ಸೊ ಜಸ್ಟ್ ವರ್ಟಿಕಲ್ ಇದನ್ನ 2x1 ಸೆಕ್ಷನ್ ರನ್ ಮಾಡ್ಕೊಂಡಿದೀವಿ. ಸರಿ. ಕಂಪ್ಲೀಟ್ ಆಗಿ ಸೇಫ್ಟಿನೂ ಇರುತ್ತೆ, ಮತ್ತೆ ನೋಡೋಕೆ ಕೂಡ ಡಿಸೈನ್ ಆಗಿರುತ್ತೆ ಅಂತ ಹೇಳಿ. ಅಂಡ್ ಇದರಲ್ಲಿ ಸರ್ ಈ ಎಂಟ್ರೆನ್ಸ್ ಅಲ್ಲಿ ನೋಡ್ಬೋದು ಕಂಪ್ಲೀಟ್ ಟೈಲ್ಸ್ ಏನಿದೆಯಲ್ಲ ಸರ್, ಹಂಗೆ ಪೂರ್ತಿ ರನ್ ಅರೌಂಡ್ ಈ ಕಡೆ ಎಲ್ಲ ಕಂಟಿನ್ಯೂ ಆಗಿದೆ. ಇದು ಆಕ್ಚುಲಿ ಪಾರ್ಕಿಂಗ್ ಇಂದಾನೆ ಕಂಟಿನ್ಯೂ ಆಯ್ತಲ್ವಾ ಸರ್? ಪಾರ್ಕಿಂಗ್ ಇಂದಾನೆ ಪೂರ್ತಿ ಅಲ್ಲಿಂದ ಬಂದಿದೆ ಇದು ಆಕ್ಚುಲಿ. ಓಕೆ ಓಕೆ. ಈ ಟೈಲ್ಸ್ ಎಲ್ಲ ಜಾಸ್ತಿ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಅದು ಕೂಡ ಇದು ಬಜೆಟ್ ಕಟ್ ತಿನ್ನತ್ತೆ ಸರ್ ಇದು ಆಕ್ಚುಲಿ. ಯಾಕಂದ್ರೆ ನೀವು ಹೋಲ್ ಕ್ಲಾಡಿಂಗ್ ತಗೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಪೂರ್ತಿ ವಾಲೆ ಕಾಣಿಸ್ತಾ ಇಲ್ಲ ಸರ್, ಎಲ್ಲೂ ವಾಲೆ ಇಲ್ಲ. ಹೌದು, ಕೂಡ ಬರೀ ಟೈಲ್ಸ್ ಬಂದಿದೆ. ಸರಿ ಸರ್ ಇದು ನಮಗೆ ಲೆದರ್ ಫಿನಿಶ್ ಲಪೋತ್ರ ಯೂಸ್ ಮಾಡ್ಕೊಂಡಿದೀವಿ. ಲೆದರ್ ಫಿನಿಶ್ ಲಪೋತ್ರನ? ಹೌದು. ಓಕೆ. 40 mm ಮಾಡ್ಕೊಂಡಿದೀವಿ. ಸೊ 40 mm ಮಾಡ್ಕೊಂಡು ರೈಸರು ಮತ್ತೆ ಥ್ರೆಡ್ ಎರಡೂ ಕೂಡ ನಾವೇನು ಮಾಡಿದೀವಿ ಒಂದೇ ಕಲರಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಸರ್ ಇಲ್ಲಿ ಕೆಳಗಡೆಯಿಂದ ತೋರಿಸಿದ್ವಲ್ಲ ಜಾಲಿ ವರ್ಕು ಮತ್ತು MS ಸೆಕ್ಷನ್ಸ್ ಎರಡರಿಂದನೂ ಕೂಡ
ಕಂಬೈಂಡ್ ಆಗಿ ಮಾಡಿರೋದು. ಅಂಡ್ ಇಲ್ಲಿಗೆ ಕಂಪ್ಲೀಟ್ ಆಗಿ ಸ್ವಲ್ಪ ಎಕ್ಸ್ಪೋಸ್ ವಾಲ್ ಏನಿರುತ್ತಲ್ಲ ಸರ್, ಕಂಪ್ಲೀಟ್ ಆಗಿ ಗ್ರಾನೈಟ್ ಟಾಪ್ನ ಹಾಕ್ಬಿಟ್ಟಿದ್ದೀವಿ. ಸ್ಟೆಪ್ನ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆಯಿಂದ ಗೋಡೆ ಕಟ್ಕೊಂಡು ಇದನ್ನ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಇದು ಎಲಿವೇಶನ್ ಏನು ಒಂದು ಅಡಿ ಜಾಗ ಬಿಟ್ಟಿದ್ವಲ್ಲ, ಸೊ ಅದನ್ನ ಪ್ರೊಜೆಕ್ಟ್ ಔಟ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಫಿಕ್ಸ್ ಮಾಡಿರೋದು ಸರ್. ಓಕೆ, ಇದು ಜಾಲಿ ಈ MS ಜೊತೆ ಹೆಂಗೆ ಸರ್ ಕಂಬೈಂಡ್ ಆಗುತ್ತೆ? ಕಿತ್ಕೊಂಡು ಹೋಗಲ್ಲ ಸರ್ ಇದು? ಯಾವುದು ಸರ್? ಕಿತ್ಕೊಂಡು ಹೋಗಲ್ವಾ ಇದು? ಇಲ್ಲ ಸರ್, ಅದೇನು ಆ ಥರ ಕಿತ್ಕೊಂಡು ಹೋಗಲ್ಲ. ಯಾಕಂತಂದ್ರೆ ಎಕ್ಸಾಕ್ಟ್ಲಿ ನಾವು ನೋಡ್ಬೋದು ಮೆಜರ್ಮೆಂಟ್ ಇಟ್ಕೊಂಡು, ಸೊ ಅದ್ರ ಪ್ರಕಾರನೇ ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗಿರೋದು. ಸೊ ಅದ್ರ ಪಕ್ಕದಲ್ಲಿ ಇವಾಗ ನಮಗೆ MS ಸಪೋರ್ಟ್ಸ್ ಇತ್ತು ಅಂತಂದ್ರೆ ಇನ್ನೂ ಚೆನ್ನಾಗಿ ಗ್ರಿಪ್ ಆಗಿರುತ್ತೆ. ಸೊ ಬರೇ ಜಾಲಿಯಲ್ಲಿ ನಿಲ್ಸ್ಬೇಕಂದ್ರೆ ಕಷ್ಟ. ಓಕೆ, ಸೊ ಪಕ್ಕ ಇದನ್ನೆಲ್ಲ ಪಿಲ್ಲರ್ ತರ ಇರೋದ್ರಿಂದ ಸೊ ನಮ್ಗೆ ಅದೊಂದು ಸೇಫ್ಟಿ ಇರುತ್ತೆ ಅದಕ್ಕೆ. ಎದುರುಗಡೆ ನೋಡ್ಬೋದು ಸರ್, ಆ ಟೈಲ್ಸ್ ಇಲ್ಲೂ ಕೂಡ ಫುಲ್ ಕಂಟಿನ್ಯೂ ಆಗಿದೆ. ಅಂಡ್ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಅಲ್ಲೊಂದು ನಮಗೆ ಕಿಚನ್ ಒಂದು ವಿಂಡೋ ಸಿಗುತ್ತೆ. ಇಲ್ಲೊಂದು ಲಿವಿಂಗ್ಗೆ ಒಂದು ಸ್ಮಾಲ್ ಒಂದು ವಿಂಡೋ ಕಾಣುತ್ತೆ. ಅಂಡ್ ಸರ್ ಇದು ಎದುರುಗಡೆ ವಾಲ್ ನೋಡ್ಬೋದು ಸರ್, ಇದು ಒಂದು ಡಿಫ್ರೆಂಟ್ ಆಗಿ ಮಾಡಿದೀವಿ. ಸೊ ಇದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರೋದ್ರಿಂದ ಚಿಕ್ಕದು ಇದೆಲ್ಲ ರೆಡಿಮೇಡ್ ಸಿಗುತ್ತಲ್ಲ, ಇಂತಂದು ಅದರಲ್ಲೇ ಇನ್ಸರ್ಟ್ ಮಾಡಿಸಿ ಇಟ್ಟಿದ್ದೀವಿ. ದೀಪ ಹಚ್ಚೋದು. ನಮಗೆ ಮನೆ ಎಂಟ್ರೆನ್ಸ್ ಅಲ್ಲಿ ಬರೀ ದೀಪಾವಳಿ ಮಾತ್ರ ಹಚ್ಚಂಗೆ ಅಂತಂದ್ರೆ ಏನಿಲ್ಲ, ಆಲ್ ಟೈಮು ಕೂಡ ಹಚ್ಕೊಳ್ಳಂಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗ ಒಂದು ಇನೋವೇಟ್ ಆಗಿದೆ. ಇಲ್ಲಿ ಟೈಲ್ ಹಾಕಿಲ್ಲ, ಸೊ ಪ್ಲಾಸ್ಟಿಂಗ್ ಅಲ್ಲಿ ಗ್ರೂ ಮಾಡಿ ಸೊ ಅದಕ್ಕೆ ಕಲರ್ ಚೇಂಜಸ್ ನ ಮಾಡಿದೀವಿ ಸರ್. ಈ ಫ್ಲೋರ್ ನೋಡ್ಬೋದು, ಫ್ಲೋರ್ ಇವಾಗ ಅದು ಲೆದರ್ ಫಿನಿಶ್ ಏನು ಹೇಳಿದ್ವಲ್ಲ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಸ್ಪೇಸ್ ನಮಗೆ ಆಲ್ಮೋಸ್ಟ್ ಒಂದು 5 ಅಡಿ ಜಾಗ ಸಿಗ್ತಾ ಇದೆ ಸರ್. 5 ಅಡಿ ಕೊಟ್ಟಿದ್ದೀವಿ ಸಿಗ್ತಾ ಇದೆ. 5 ಅಡಿಗೆ ನಮಗೆ ಫುಲ್ ಲೆಂತ್ ಸಿಗ್ತಾ ಇದೆ. ಇಲ್ಲಿ ಲಿವಿಂಗ್ ಎಷ್ಟು ಸಿಗುತ್ತೋ ಅಷ್ಟೊಂದು 12 ಅಡಿ ಗಂಟೆ ಸಿಗ್ತಾ ಇದೆ. ಆಮೇಲೆ ಇಲ್ಲಿ ನಮಗೆ ಯೂಶಲಿ ರೈಲಿಂಗ್ಸ್ ಎಲ್ಲಾನು ಕೂಡ 3 ಅಡಿ ರೈಲಿಂಗ್ ಹಾಕೋದ್ರಿಂದ ಸೊ ಬಾಟಮ್ ಇಂದ ನಾವು ಏನ್ ಮಾಡಿದೀವಿ ಅಂತಂದ್ರೆ ಸರ್, 1 ಅಡಿ ಇದು ಒಂದು ವಾಲ್ನ ರೈಸ್ ಮಾಡ್ಕೊಂಡಿದೀವಿ. ಸೊ ಅದಾದ್ಮೇಲೆ 3 ಅಡಿ ರೈಲಿಂಗ್ ಬಂದಿದೆ. ಸೊ ನಮ್ಗೆ ಆಲ್ಮೋಸ್ಟ್ ಒಂದು 4 ಫೀಟ್ ಹೈಟಿಗೆ 3.5 4 ಫೀಟ್ 4 ಫೀಟ್ ಇದೆ ಸರ್ ಅಪ್ರಾಕ್ಸಿಮೇಟ್ಲಿ. ಏನೋ ರೈಲಿಂಗ್ಸ್ ಬಂದಿದೆ. ಆಮೇಲೆ ವಿಜುವಲ್ ಕ್ಲಿಯರ್ ಇರಲಿ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟ್ ಪ್ಲೇನ್ ಗ್ಲಾಸ್ ನ ಇಟ್ಕೊಂಡಿದ್ದೀವಿ. ಡೋರ್ ನೋಡ್ಬೋದು, ಡೋರ್ ಅಂತೂ ಫುಲ್ ಮ್ಯಾಸಿವ್ ಆಗಿದೆ. ಕಂಪ್ಲೀಟ್ಲಿ ಒಂದು 8x4 ಸೆಕ್ಷನ್ ಅಲ್ಲಿ ಡೋರ್ ನ ಬಿಲ್ಡ್ ಮಾಡಿರೋದು. ಸೊ ವಾಸ್ಕಲ್ಲ. ಸೊ ಅದ್ರ ಜೊತೆನಲ್ಲಿ ಇವಾಗ ಏನು ಡೋರು ಕೂಡ ನಮಗೇನಂತಂದ್ರೆ ರೆಡಿಮೇಡ್ ಡೋರ್ನ ರೆಡಿ ಮಾಡಿಸಿದ್ವಿ. ಬಟ್ ನಾವೇನು ಮಾಡಿದ್ವಿ ಅಂದ್ರೆ ಸರ್, ಇದರಲ್ಲಿ ಪಾಲಿಶ್ನ ವಿದೌಟ್ ಪಾಲಿಶ್ ತೊಗೊಂಡು ಎರಡಕ್ಕೂ ಮ್ಯಾಚ್ ಆಗೋ ಥರದ್ದು ಸೊ ಪಾಲಿಶ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಈ ಥರ ಡೋರ್ಸ್ ಮುಂಚೆನೂ ಕೂಡ ಯೂಸ್ ಮಾಡಿದ್ವಿ, ಸೇಮ್ ಆಫ್ ಸೂರ್ಯರ್ ಅಂತಂತ ಡಿಸೈನ್ಸ್. ಬಟ್ ಇದರಲ್ಲಿ ಏನು ಅಪ್ಡೇಟ್ ಏನು ಬಂದಿದೆ ಅಂತಂದ್ರೆ ಸರ್, ಈ ಡಿಸೈನ್ಸ್ ಈ ಸ್ಲೋಪ್ ತರದ್ ಇದೆಯಲ್ಲ, ಇದು ಉಲ್ಟಾ ಇರೋದು ಬಟನ್ಸ್ ತರ ಅಡಿಷನ್ ಬಂದಿದೆ. ಮತ್ತೆ ಗುಬ್ಬಿ ಡಿಸೈನ್ಸ್ ಚೇಂಜ್ ಆಗಿದೆ. ಸೊ ಈ 1-2-3 ಎಲ್ಲ ಕ್ರೋಮ್ ಎಲ್ಲ ನಾವು ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಇದೆಲ್ಲ ಆಡ್ ಆನ್ಸ್ ಬಂದಿದೆ. ಆಮೇಲೆ ಹ್ಯಾಂಡಲ್ ಡಿಫ್ರೆಂಟ್ ಆಗಿದೆ ಸರ್. ಹ್ಯಾಂಡಲ್ ನೋಡ್ಬೋದು, ನಮಗೆ ತುಂಬಾ ಲೆಂತ್ ಹ್ಯಾಂಡಲ್ ಅಂತಂತಲ್ಲ, ಸೊ ತುಂಬಾ ಶಾರ್ಟ್ ಅನ್ನು ಇಲ್ಲ. ಸೊ ಡೋರ್ಗೆ ಸೂಟಬಲ್ ಆಗೋ ಥರದ ಒಂದು ಕ್ಲಾಸ್ ಆಗಿರೋಂಥದ್ದು ಒಂದು ಹ್ಯಾಂಡಲ್ ಅಂತ ಹೇಳ್ಬೋದು. ಅದಾದ್ಮೇಲೆ ನಮಗೆ ಯುರೋಪದ 2 ಮಲ್ಟಿ ಲಾಕ್ಸ್ ಅದಕ್ಕೆ ಪ್ರೊವೈಡ್ ಮಾಡಿಬಿಟ್ಟಿದ್ದೀವಿ. ಒಳಗಡೆ ತೋರಿಸ್ತೀನಿ ಸರ್. ನೋಡ್ಬೋದು ಸರ್, ಒಳಗಡೆ ಹೋದ್ವಿ ಅಂತ ಹೇಳಿದ್ರೆ ನಮಗೆ ಒಂದು ಅರಮನೆ ತರನೇ ಒಂದು ಫೀಲ್ ಬರುತ್ತೆ ಸರ್. ಸೂಪರ್ ಆಗಿದೆ. ಫುಲ್ ಲೆಂತ್ ನೋಡ್ಬೋದು ಸರ್. ಲಿವಿಂಗು ಕೆಳಗಡೆ ಪಾರ್ಕಿಂಗ್ ಏನಿತ್ತಲ್ಲ ಸರ್, ಅದಷ್ಟನ್ನು ಕೂಡ ಲಿವಿಂಗ್ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೇಮ್ ನಮಗೆ ಲಿವಿಂಗ್ ಸಿಗ್ತಿಲ್ಲ. 40 ಅಡಿ ಲಿವಿಂಗ್ ಸಿಗ್ತಾ ಇಲ್ಲ. ಲೆಂತ್ 40 ಅಡಿನಲ್ಲಿ ಒಂದು ಕ್ಯಾಬಿನೆಟ್ ಹಿಂದೆಗಡೆ ಒಂದು ಹಿಡನ್ ಟಾಯ್ಲೆಟ್ ಇದೆ. ಹಾಗಾಗಿ ಅದೊಂದು 4-5 ಅಡಿ ಮೈನಸ್ ಆಗಿದೆ. ಅದು ಬಿಟ್ವಿ ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು ಮುಂದೆಗಡೆ ಇರೋ ಇದನ್ನೆಲ್ಲ ಮೈನಸ್ ಮಾಡೋದಂದ್ರೆ ಮಿನಿಮಮ್ ಈ ಪೂಜೆ ರೂಮ್ ಇಂದ ಇಲ್ಲಿಗೆ 20 ಅಡಿ ಅಂತ ಸಿಗುತ್ತೆ. ಆರಾಮಾಗಿ ಸಿಗ್ತಲ್ಲ ಸರ್. 20 ಅಡಿಗೆ ಒಂದು 13 ಅಡಿ ಅಗಲ ಲಿವಿಂಗ್ ಸಿಗ್ತಾ ಇದೆ ನಮಗೆ. ಫೈರ್ ತೋರಿಸ್ಬಿಡ್ತೇನೆ ಹೇಳಿ ಸರ್. ತೋರಿಸ್ಬಿಡಿ ಸರ್. ನಮ್ಮ ಶಿವನ್ ಹಾಕ್ಬಿಟ್ಟಿದ್ದಾರೆ. ಹೌದು ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ಸೂಪರ್ ಆಗಿ ಮಾಡಿದ್ದಾರೆ. ಇಂಟೀರಿಯರ್ ಚೆನ್ನಾಗಿ ಬಂದಿದೆ ಸರ್. ಇದೆಲ್ಲ ಜಸ್ಟ್ ನಮ್ಗೆ ಏನಂತಂದ್ರೆ ವೆರಿ ಕಾಸ್ಟ್ ಕಟ್ ಡೌನ್ ಅಂತ ಹೇಳ್ಬೋದು. ವಾಲ್ಪೇಪರ್ ಅಲ್ಲ ಸರ್, ಇದು 3D ವಾಲ್ಪೇಪರ್. 3D ವಾಲ್ಪೇಪರ್ ಜಸ್ಟ್ ಇದೊಂದೇ ಟೇಬಲ್ ಅಷ್ಟೇ ಮಾಡಿರೋದು ನೋಡಿ. ಬಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಾಣುತ್ತೆ ನೋಡಿ ಸರ್. ನಾವು ಫ್ಲೋರಿಂಗ್ ಏನು ಹಾಕಿದ್ರಿ ಸರ್? ಫ್ಲೋರಿಂಗ್ ಎಲ್ಲ ನಮಗೆ ಸ್ಮಾರ್ಟ್ ಮಾರ್ಬಲ್ಗೆ ಹೋಗ್ಬಿಟ್ಟಿದ್ದೀವಿ ಸರ್. 4x6 ಸೈಜ್ ಅಂತ ಹೋಗಿದ್ದೀವಿ. ನೋಡ್ಬೋದು ಸರ್, ಹೆಂಗೆ ಯೂನಿಕ್ ಲುಕ್ ಇದೆ. ಸೊ ಸೀಮ್ಲೆಸ್ ಲುಕ್ ಕೊಡ್ತಾ ಇದೆ ಸರ್ ಇದು. ಒಂದು ಟೈಲ್ಗೂ ಇನ್ನೊಂದು ಟೈಲ್ಗೂ ಜಾಯಿಂಟ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಂಡೋ ನೋಡ್ಬೋದು ಇಲ್ಲಿ. ಸೊ ಆಲ್ರೆಡಿ ಸ್ಕ್ರೀನ್ ಅಲ್ಲಿ ಹಾಕಿದ್ದಾರೆ. ಸೊ ವಿಂಡೋ ಒಳಗಡೆ ನಮಗೆ ಫುಲ್ ಬಾಟಮ್ ಇಂದಾನೆ ವಿಂಡೋ ತಗೊಂಡಿದ್ದೀವಿ. ಎಲ್ಲ ವುಡನ್ ವಿಂಡೋಸ್ ಹೋಗಿದ್ದೀವಿ. ಸೊ ಎಷ್ಟು ಓಪನ್ ಅಪ್ ಆಗುತ್ತೋ ಅದಕ್ಕೆಲ್ಲ ಕೂಡ ಮಸ್ಕಿಟೋ ಟ್ರ್ಯಾಕ್ ಕೂಡ ಆಗೋಗಿದೆ. ತುಂಬಾ ದೊಡ್ಡದಲ್ವಾ ಸರ್ ಇದು? ಹೌದು ಸರ್. ಸೊ ಮಾಮೂಲಿ ವೈಟ್ ಕಲರ್ ಪೇಂಟ್ಗೆ ಹೋಗ್ಬಿಟ್ಟಿದ್ದೀವಿ. ಮತ್ತೆ ಬ್ಲ್ಯಾಕ್ ಕಲರ್ ಏನು ಎಕ್ಸಾಗನ್ ರಾಡ್ಸ್ಗೆ ಅಂತ ಪೇಂಟ್ ಮಾಡ್ಕೊಂಡಿದ್ದೀವಿ. ಸೊ ಕೆಳಗಡೆನೂ ಓಪನ್ ಅಪ್ ಆಗುತ್ತೆ, ಮೇಲ್ಗಡೆನೂ ಓಪನ್ ಅಪ್ ಆಗುತ್ತೆ ಸರ್. ಎಷ್ಟಕ್ಕೆಷ್ಟಿದೆ ಇದು ವಿಂಡೋ ಇದು? ಸರ್ ಇದಿದೆ ನಮಗೆ ಆಲ್ಮೋಸ್ಟ್ ನಮ್ಗೆ ಒಂದು 6 ಅಡಿ ಆಗಲೇ ಇದೆ ಸರ್. 6 ಅಡಿ ಆಗ್ಲಿಕ್ಕೆ ಒಂದು 6 ಅಡಿ ಹೈಟ್ ಇದೆ ಸರ್. ಓಕೆ, ದೇವ್ರ ಮನೆ ಸೈಜು ಸರ್? ದೇವ್ರ ಮನೆ ಸೈಜು ನಾವು ತುಂಬಾ ದೊಡ್ಡದಾಗಿ ತೊಗೊಂಡಿಲ್ಲ, 4 ಅಡಿಗೆ 5 ಅಡಿ ಮಾತ್ರನೇ ತೊಗೊಂಡಿದ್ದೀವಿ. ಸೊ ದೇವ್ರ ಮನೆಯಲ್ಲಿ ನಾವು ನೋಡೋದಾದ್ರೆ ಸರ್, ಫಸ್ಟ್ ಇಂದ ನಾವು ಡೋರಿಂದಾನೆ ತೋರಿಸ್ಕೊಂಡು ಹೋಗ್ಬಿಡೋಣ ಸರ್. ಕಂಪ್ಲೀಟ್ ವಾಲ್ ವರ್ಕ್ ಆಗಿದ್ದಾದ್ಮೇಲೆ ಸೊ ನಮಗೆ ಒಂದು ಟೀ ಕುಡ್ದು ಒಂದು ವಾಸ್ಕಲ್ಲು ಮತ್ತೆ ಡೋರ್ನ ತೊಗೊಂಡಿದ್ದೀವಿ. ಸೊ ಈ ಡೋರಲ್ಲಿ ಏನು ಡಿಫ್ರೆನ್ಸ್ ಏನಂತಂದ್ರೆ ಹ್ಯಾಂಡಲ್ ಡಿಫ್ರೆಂಟ್ ಆಗಿದೆ ಸರ್. ನಮಗೆ ಗಣೇಶದ್ ನೋಡ್ಬೋದು, ಈ ಕಡೆನೂ 2 ಕಡೆನೂ ಗಣೇಶ ಇರೋಂಥದ್ದು. ಮತ್ತೆ ಹ್ಯಾಂಡಲ್ ಡಿಫ್ರೆಂಟ್ ಆಗಿರೋದು. ಮತ್ತು ಇದು ಲಾಕ್ಸ್ ಎಲ್ಲ ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡಿದ್ದೀವಿ.
ಆ್ಯಂಡ್ ಈ ಡೋರ್ ಡಿಸೈನ್ ಅಷ್ಟೇ ಸುಮಾರು ಕಡೆ ಯೂಸ್ ಮಾಡಿದ್ವಿ. ಇಲ್ಲೆಲ್ಲ ಬೆಲ್ಸ್ ಬರ್ತಾ ಇದೆ, ಸೊ ಇಲ್ಲೆಲ್ಲ ನಮಗೆ ಗ್ಲಾಸ್ ಇದೆ ಸೊ ಮಧ್ಯದಲ್ಲಿ. ಸೊ ವಾಸ್ಕಲ್ ಸೈಜ್ ಅಷ್ಟೇ ಹೆವಿ ಏನು ತೊಗೊಂಡಿಲ್ಲ ಇಲ್ಲಿ. ಸೊ ನಾವು ಜಸ್ಟ್ 5/3 ಸೆಕ್ಷನಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಸೊ ಒಳಗಡೆ ಹೋದ್ವಿ ಅಂತಂದ್ರೆ ಸರ್ ನಮಗೆ ಕಂಪ್ಲೀಟಾಗಿ ಒಂದು ಏನೋ ಲೈಟ್ ವೈಟ್ ಕಲರ್ ಟೈಲಲ್ಲಿ ಪೂರ್ತಿ ರನ್ ಮಾಡ್ಕೊಂಡು ಹೋಗಿದ್ವಿ, ಮತ್ತು ಗೋಲ್ಡ್ ಬೀಡಿಂಗ್ ತೊಗೊಂಡೋಗಿದ್ದೀವಿ ಸರ್. ಅದೆರಡೇ ಪಾರ್ಟ್ ಅಂತೇಳಿ ಟೈಲಲ್ಲಿ ಆಗಿರೋದು. ಮತ್ತು ಒಂದು ಸ್ಟೆಪ್ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಒಂದು ಕೌಂಟರ್ ಟಾಪ್ನ ಹಾಕೊಟ್ಬಿಟ್ಟಿದ್ದೀವಿ. ಪ್ಯಾನ್ಲಿಂಗ್ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಪ್ಯಾನಲಿಂಗ್ ಆಗಿದೆ ಸರ್. ಒಳಗಡೆ ನೋಡ್ಬೋದು ಫಾಲ್ ಸೀಲಿಂಗ್ ಕೂಡ ಇಂಟೀರಿಯರ್ ಆಗಿದೆ, ನಾರ್ಮಲ್ ಫಾಲ್ ಸೀಲಿಂಗ್ ಬದಲಾಗಿ. ಸೊ ಅಲ್ಲಿಗೆ ಒಂದು ಚಿಕ್ಕದೊಂದು ಝೂಮರ್ ಬೇಕಾದ್ರೆ ಹಾಕೋಬಹುದು. ಈ ಯೂನಿಟ್ ಅಲ್ಲಿ ನಾವು ಫಸ್ಟ್ ಇಂದನೂ ಪ್ಲಾನ್ ಇದ್ದಿದ್ದ ಪ್ರಕಾರನೇ ಮಾಡಿದ್ವಿ. ಯಾಕಂದ್ರೆ ಇಂಟೀರಿಯರ್ ಇದೇ ತರ ಬರುತ್ತೆ ಅಂತ ಹೇಳಿ ಫಸ್ಟ್ ಓನರ್ ಡೀಟೇಲ್ಸ್ ಕೊಟ್ಟಿದ್ರು. ಸೊ ನಾವು ಬ್ಲಾಕ್ ವರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇದೆಲ್ಲ ಜಸ್ಟ್ ಪ್ಯಾನಲಿಂಗ್ ಆಗೋಗಿದೆ. ಸೊ ಪ್ಯಾನಲಿಂಗ್ ಆಗಿದೆ ಅಂಡ್ ಇದೆಲ್ಲ ಕೂಡ ಲೂವರ್ಸ್ ಯೂಸ್ ಮಾಡ್ಕೊಂಡಿರೋದು. ಸೊ ಈ ಹಿಡನ್ ಟಾಯ್ಲೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಸ್ಪೆಷಲಿ ಸರ್ ಫ್ಲಾಟ್ ಮಾಡೋ ಬದಲಾಗಿ ಈ ತರದ್ದು ಇದನ್ನ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಸರ್. ಸ್ಟೆಪ್ ಮಧ್ಯದಲ್ಲಿ ಬ್ರೇಕ್ ಆಗಿದೆ, ಇದು ಮಾತ್ರ ಕಾಣುತ್ತೆ. ಈ ವರ್ಟಿಕಲ್ ಜಾಯಿಂಟ್ ಅಂತೂ ಕಾಣದೇ ಇಲ್ಲ, ಗೊತ್ತಾಗದೇ ಇಲ್ಲ ನೋಡಿ. ಇದು ಹಾರಿಜಾಂಟಲ್ ಬಂದಾಗ ಮಾತ್ರ ನಮ್ಗೆ ಕಾಣುತ್ತೆ ಸರ್. ಸರ್ ಇಷ್ಟು ಇಲ್ಲಿ ನಮಗೆ ಮಿರರ್ಗೆ ಲೈಟ್ ಕೂಡ ಇದೆ. ಆಮೇಲೆ ಇಲ್ಲಿ ಕೌಂಟರ್ ಇದೆ, ಮತ್ತೆ ಒಂದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ವ್ಯಾನಿಟಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ವಲ್ಲ ಅದೇ ತರದ್ ನಮಗೆ ಸ್ಮಾರ್ಟ್ ಮಾರ್ಬಲ್ ಇಲ್ಲೂ ಕೂಡ ಕಟ್ ಮಾಡ್ಕೊಂಡು ಕೌಂಟರ್ ಟಾಪ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದೀವಿ. ವಾಶ್ರೂಮ್ ಎಷ್ಟು ದೊಡ್ಡದಾಗ ಬಂದಿದೆ ಸರ್ ಇಲ್ಲಿ? ಸರ್ ವಾಶ್ರೂಮ್ ಅಂತೂ ದೊಡ್ಡದಾಗಿದೆ ಸರ್ ಎಲ್ಲಾನು ಕೂಡ. ಇದು ನಮಗೆ ಫುಲ್ ಲೆಂತ್ ಸಿಗ್ತಾ ಇದೆ. ಆಲ್ಮೋಸ್ಟ್ ನಮಗೆ ಒಂದು 9-10 ಅಡಿ ಗಂಟೆ ಲೆಂತ್ ಸಿಗುತ್ತೆ. ಅಗಲ ನಮಗೆ 4 ಅಡಿ ಮೇಲೆ ಸಿಗುತ್ತೆ ಸರ್. ಇಲ್ಲಿ ನೋಡ್ಬೋದು ಸರ್ ನಮಗೆ ಫುಲ್ ಲೈಟ್ ಟೈಲ್ಸ್ ಇಲ್ಲೂ ಕೂಡ ತಗೊಂಡಿರೋದು. ಸೊ ಇದನ್ನು ಕೂಡ ನಮಗೆ ಏನೋ ಪ್ಯಾಟರ್ನ್ ಟೈಲ್ಸ್ ಅನ್ನೇ ತಗೊಂಡಿರೋದು. ಸೊ ವೈಟ್ ಟೈಲ್ಸ್ ಏನಿದೆಯಲ್ಲ ಇದು ಪೂರ್ತಿ ನಮಗೆ 3 ವಾಲ್ಗೂ ವೈಟ್ ಟೈಲ್ಸ್ ತಗೊಂಡಿದ್ವಿ. ಎದುರುಗಡೆ ಒಂದು ಬ್ಲ್ಯಾಕ್ ಕಲರ್, ಒಂದು ಕ್ಲೌಡ್ ಫಿನಿಶ್ದು ನಾವು ಬ್ಲ್ಯಾಕ್ ಕಲರ್ ಟೈಲ್ಸ್ ತಗೊಂಡಿದ್ದೀವಿ. ಅಂಡ್ ನಮಗೆ ವಿಂಡೋ ಒಳಗಡೆ ನೋಡ್ಬೋದು ಸರ್ ಎಲ್ಲ ಲೂವರ್ಸ್ ಇದೆ. ಮತ್ತೆ ಅದಾದ್ಮೇಲೆ ನಮಗೆ ಎಕ್ಸಾಸ್ಟ್ ಫ್ಯಾನ್ ಇದೆ. ಮತ್ತೆ ಎಲ್ಲಾನು ನಮಗೆ ಏನೋ ಪಿನ್ನಡ್ ಗ್ಲಾಸ್ಗಳು ಯೂಸ್ ಮಾಡಿದೀವಿ. ಇಲ್ಲಿ ಇಂಡಿಯನ್ ಇದೆ ಸರ್. ಎಲ್ಲ ಜಾಗ್ವಾರ್ ಯೂಸ್ ಮಾಡ್ಕೊಂಡಿದೀವಿ ಸರ್. ಎಲ್ಲ ಜಾಗ್ವಾರ್ ಯೂಸ್ ಮಾಡ್ಕೊಂಡಿದೀವಿ. ಇಂಡಿಯನ್ ಬಂದಾಗ ಅದೊಂದು ಸ್ಟೆಪ್ ಒಂದು ಕ್ರಿಯೇಟ್ ಆಗುತ್ತೆ ಸರ್. ಒಂದು 6 ಇಂಚ್ ಒಂದು ಸ್ಟೆಪ್ ಬರುತ್ತೆ. ಟಾಯ್ಲೆಟ್ ಡೋರ್ ಅಂತ ತೋರ್ಸೋಣ ಸರ್. ಸೊ ಟಾಯ್ಲೆಟ್ ಡೋರ್ ನೋಡ್ಬೋದು, ಇದು ಕೂಡ ನಮಗೆ WPC ಡೋರ್. ಇದಕ್ಕೆ ಪೇಂಟ್ ಗಿಂಟ್ ಎಲ್ಲ ಏನಾಗಿಲ್ಲ ಸರ್. ರೆಡಿಮೇಡ್ ಏನಿದೆ ಅದನ್ನ ಹಂಗೆ ಫಿಟ್ ಮಾಡಿದೀವಿ. ಇದಕ್ಕೆ ನಮಗೆ ವಾಸ್ಕಲ್ ಕೂಡ ವಾಸ್ಕಲ್ ತರ ಫ್ರೇಮಿಂಗು ಮತ್ತೆ ಇದು WPC ಇದೇನೆ ಅಲ್ವಾ? ಎರಡು ಹೌದು ಸರ್. ಕಿಚನ್ ಕೊಟ್ಟೋಗ್ಬಿಡೋಣ ಇವಾಗ. ಕಿಚನ್ಗೆ ಹೋಗ್ಬಿಡೋಣ. ಕಿಚನ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಡಿಫ್ರೆಂಟ್ ಟೈಲ್ಸ್ನ ಯೂಸ್ ಮಾಡ್ಕೊಂಡಿದೀವಿ ಸರ್. ಇದು ನಮಗೆ ಅಗಲ ಬಂದ್ಬಿಟ್ಟು ನಮಗೆ ಒಂದು ಅರೌಂಡ್ ಒಂದು 10 to 12 ಫೀಟ್ ಸಿಗುತ್ತೆ. ಓಕೆ. ಇಲ್ಲೂ ಕೂಡ ನೋಡ್ಬೋದು, ಇದು ಓಪನ್ ಕಿಚನ್ ಕ್ಲೋಸ್ಡ್ ಕಿಚನ್ ತರನೇ ಇದೆ, ವರ್ಕ್ ಆಗುತ್ತೆ. ಇಲ್ಲೊಂದು ಕರ್ಟನ್ ಹಾಕೊಂಡ್ಬಿಡ್ಬೋದಲ್ವಾ? ಕರ್ಟನ್ ಹಾಕೊಂಡ್ರೆ ನಮ್ಗೆ ಕ್ಲೋಸ್ ಕಿಚನ್ ಆಗೋಯ್ತು, ಇಲ್ಲ ಅಂತಂದ್ರೆ ಓಪನ್ ಕಿಚನ್ ಸರ್. ನಾವೇನ್ ಮಾಡಿದೀವಿ ಅಂದ್ರೆ ಸರ್ ಕ್ಯಾಬಿನೆಟ್ ಆಗಿದಾದ್ಮೇಲೆ ಒಂದು ಕೌಂಟರ್ ಟಾಪ್ ನ ಕೊಟ್ಟಿದೀವಿ. ಸೊ ಕೌಂಟರ್ ಟಾಪ್ ಅಲ್ಲಿ ನೋಡ್ಬೋದು ಸರ್ ಎಲ್ಲ ಕಂಪ್ಲೀಟ್ ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡ್ಕೊಂಡಿದೀವಿ, ಬ್ಲಾಕ್ ಕಲರ್ದೇನೆ. ಸೊ ಇದ್ರ ಮುಂದೆಗಡೆ 40 mm ಮಾಡ್ಕೊಂಡಿದೀವಿ. ಸ್ಪೆಷಲಿ ಇದ್ರಲ್ಲಿ ಏನಂತಂದ್ರೆ ಸರ್ ನೋಡ್ಬೋದು ಇಲ್ಲಿ ಒಂದು 2 ಇಂಚಸ್ ಕಟಿಂಗ್ ಹಾಕೊಂಡಿದೀವಿ ಸರ್. ಆ ಕಟಿಂಗ್ ಹಾಕಿದ್ರೆ ಏನು ಅಡ್ವಾಂಟೇಜ್ ಏನಂತಂದ್ರೆ ನಮ್ಗೆ ಏನೋ ಟೈಲ್ಸ್ ಬ್ರೇಕ್ ಡೌನ್ ಆಗೋದು ಅದೆಲ್ಲ ಏನಿರಲ್ಲ. ಆಮೇಲೆ ನಮಗೆ ಇಲ್ಲಿಂದ ನಮಗೆ ವೈಪಿಂಗ್ ಕೂಡ ಈಸಿ ಇರುತ್ತೆ, ಅದೊಂದು ನೀಟಾಗಿರುತ್ತೆ. ಆಮೇಲೆ ಅದೊಂದು ಬಾರ್ಡರ್ ತರ ಕ್ರಿಯೇಟ್ ಆಗೋದ್ರಿಂದ ಸೇಮ್ ಕಲರ್ ಹಾಕಿದ್ರೆ ಇನ್ನೂ ಸ್ವಲ್ಪ ಇದು ನಮಗೆ ಕೌಂಟರ್ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ ಸರ್. ಟೈಲ್ಸ್ ನೋಡ್ಬೋದು ಸರ್, ಟೈಲ್ಸ್ ಡಿಫ್ರೆಂಟ್ ಟೈಲ್ಸ್ ಸರ್. ಸೊ ಇದು ನಮಗೆ ಮಾಮೂಲಿ ಟೈಲ್ಸ್ ಸೈಜಸ್ಗೆ ಬರುತ್ತಿದೆ 1.5 ಫೀಟ್ಗೆ. ಬಟ್ ಏನಂದ್ರೆ ಎಲ್ಲ ಕೂಡ ನಮಗೆ ಎಕ್ಸಾಗನ್ ಶೇಪ್ ಅಲ್ಲಿ ಹೋಗಿರೋದ್ರಿಂದ ಸೊ ಎಲ್ಲೂ ಕೂಡ ಗೊತ್ತಾಗುತ್ತೆ. ಹೌದು ಸರ್. ಸೊ ನೋಡ್ಬೋದು ಸರ್ ಎಲ್ಲ ಎಂಬೋಸ್ಡ್ ಇದೆ. ಸೊ ಈ ಕಡೆ ಒಂದು ವಿಂಡೋ ಬಂದಿದೆ, ಆ ಕಡೆ ಒಂದು ವಿಂಡೋ ಬಂದಿದೆ ಸಿಂಕ್ ಮೇಲ್ಗಡೆ. ಸೊ ಒಂದು ಅದು ಎಲಿವೇಶನ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದು ಟೀಕ್ ಪಾಲಿಶ್ ಮಾಡ್ಕೊಂಡಿದೀವಿ. ಸೊ ಇದನ್ನು ನಮಗೆ ವೈಟ್ ಕಲರ್ ಮಾಡ್ಕೊಂಡಿದೀವಿ ಸರ್. ಆಮೇಲೆ ಇಲ್ಲಿ ನಮಗೆ ಮೇಲ್ಗಡೆ ಒಂದು ಸಜ್ಜಾ ಕೊಟ್ಕೊಂಡಿದೀವಿ ಸರ್. ಫ್ಲೋರಿಂಗು ಕೂಡ ಹಾಲಲ್ಲಿ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಕರೆಕ್ಟ್. ಕಂಪ್ಲೀಟ್ಲಿ ಕಿಚನ್. ಕಿಚನ್ ತುಂಬಾ ಚಿಕ್ಕದು ಅಂತಾನೆ ಇಲ್ಲ, ದೊಡ್ಡದು ಅಂತಾನೆ ಇಲ್ಲ, ಪರ್ಫೆಕ್ಟ್ ಕಿಚನ್ ಅಷ್ಟಿದೆ ಸರ್. ಸರ್ ಇಲ್ಲಿಂದ ನೆಕ್ಸ್ಟ್ ಹೋಗೋದಾದ್ರೆ ನಾವು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬಂದಿದೆ ಇಲ್ಲಿ. ಸೊ ಮಾಸ್ಟರ್ ಬೆಡ್ರೂಮ್ ತೋರಿಸ್ಬೋದು. ಆಮೇಲೆ ಇಲ್ಲಿ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಏರಿಯಾನು ತೋರಿಸ್ಬಿಡೋಣ ಸರ್ ಹೋಗಕ್ಕೆ ಮುಂಚೆ. ಸೈಡ್ ನಾವು ಹಂಗೆ ಓಪನ್ ಅಪ್ ಆಗಿದೆ ಸರ್. ಒಳಗಡೆ ಹೋಗಕ್ಕೆ ಮುಂಚೆ ಡೋರ್ ತೋರಿಸ್ಬಿಡೋಣ. ಸೊ ಡೋರ್ ನೋಡ್ಬೋದು ಸರ್, ಯೂನಿಕ್ ಡೋರ್ಸ್ ಅಂತ ಹೇಳೋದು. ಅದಕ್ಕೆ ಇವಾಗ ಟೀಕುಡ್ ಬ್ರೌನ್ ಕಲರ್ ಪೇಂಟ್ನ ಮಾಡ್ಕೊಂಡಿದ್ದೀವಿ. ಸೊ ಸಿಲಿಂಡ್ರಿಕಲ್ ಲಾಕು ಪ್ಲಸ್ ಓಪನಬಲ್ ಎರಡಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಆಗೋ ಥರ ಕೊಟ್ಟಿದ್ದೀವಿ ಸರ್. ರೂಮ್ ಸೈಜ್ ಏನಿದೆ ಸರ್? ರೂಮ್ ಸೈಜು ಅಗೇನ್ ನಾವು ಇದು ನಮಗೆ 12 ಫೀಟ್ ಲೆಂತ್ ಸಿಗ್ತಾ ಇದೆ, 12 ಫೀಟ್ 8 ಇಂಚ್ ಅಗಲ ಸಿಗ್ತಾ ಇದೆ ಸರ್. ಸರ್ ಕಾಟ್ ಹಾಕಿ ಆ ಕಡೆನೂ ಸ್ಪೇಸ್ ಇದೆ, ಈ ಕಡೆನೂ ಸ್ಪೇಸ್ ಇದೆ, ಮತ್ತೆ ಹಿಂದೆಗಡೆನೂ ಕೂಡ ವಾರ್ಡ್ರೋಬ್ಗೂ ಕೂಡ ಹೋಗಿ ಎಷ್ಟು ಸ್ಪೇಸ್ ಸಿಗ್ತಾ ಇದೆ. ತುಂಬಾ ಸ್ಪೇಸ್ ಇದೆ ಬಿಡಿ. ಹೌದು ಸರ್.
ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಒಂದು ವಿಂಡೋ ಇದೆ ಮತ್ತು ಈ ಕಡೆನೂ ಒಂದು ವಿಂಡೋ ಇದೆ. ಸೊ ಲಾಸ್ಟ್ ವಿಡಿಯೋದಲ್ಲೂ ನಾವು ಇದೇ ಥರನೇ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದು ಬೇ ವಿಂಡೋ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಏನಾಗಿದೆ ಅಂತಂದ್ರೆ ವಿಂಡೋ ಓಪನಿಂಗ್ ಅಂತ ಹೇಳ್ಬಿಟ್ಟು ಸಫಿಷಿಯಂಟ್ ಸ್ಪೇಸು ಕೂಡ ಸಿಗುತ್ತೆ. ಆ್ಯಂಡ್ ಸ್ಟೋರೇಜ್ ಯೂನಿಟ್ ಸಿಗುತ್ತೆ. ಈ ಕಡೆನೂ ಎರಡು ಕಡೆನೂ ವಿಂಡೋ ಕೊಟ್ಕೊಂಡು ಹೋಗಿದ್ದೀವಿ ಸರ್. ವಿಂಡೋಗೆಲ್ಲ ಸೇಮ್ ಕಲರಿಂಗೇ ತೊಗೊಂಡಿದ್ದೀವಿ ಸರ್, ವೈಟು ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಹೋಗಿದ್ವಿ. ಮತ್ತು ಫ್ಲೋರಿಂಗ್ ಎಲ್ಲ ಲಿವಿಂಗ್ ಅಲ್ಲಿ ಇದಕ್ಕೆ ಒಂದು ಚೂರು ಚೇಂಜ್ ಮಾಡ್ಕೊಂಡಿದ್ವಿ ಸರ್. ಇಲ್ಲಿ ಏನಂತಂದ್ರೆ 6x4 ಸೈಜ್ ಯೂಸ್ ಮಾಡಿದ್ವಿ, ಇಲ್ಲಿ 2x4 ಯೂಸ್ ಮಾಡಿದ್ದೀರಾ. ಬಟ್ ಏನಂದ್ರೆ ತುಂಬಾ ಡಿಫ್ರೆನ್ಸ್ ಮಾಡಕ್ ಹೋಗಿಲ್ಲ. ಸೊ ಕಲರ್ ಕಾಂಬಿನೇಷನ್ ಏನಂತಂದ್ರೆ ಅದಕ್ಕೆ ಇದಕ್ಕೆ ಒಂದು ಚೂರು ಲೈಟ್ ಡಿಫ್ರೆನ್ಸ್ ಇದೆ, ಗೊತ್ತೇ ಆಗಲ್ಲ ಸರ್. ಅದು ವಿಸಿಬಿಲಿಟಿ ಏನು ಏನು ಅನ್ಸೋದೇ ಇಲ್ಲ. ರೇಟ್ ಡಿಫ್ರೆನ್ಸ್ ಆಗ್ಬಿಡುತ್ತೆ. ರೇಟ್ ಇದು ನಮ್ಗೆ ಸರ್ ಇದು 50 ರೂಪಾಯಿ ಆದ್ರೆ ಅದು ನಮ್ಗೆ 110 120 ಬಂದ್ಬಿಡುತ್ತೆ. ಇದಕ್ಕೆ ಡಬಲ್ ಕಾಸ್ಟ್ ಮೇಲೆ ಅದು ಹೋಗ್ಬಿಡುತ್ತೆ. ಕರೆಕ್ಟ್ ರೂಮ್ಗಳಿಗೆಲ್ಲ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ಅಂಡ್ ಕಲರ್ ನೋಡ್ಬೋದು ಸರ್, ಒಂದೇ ಡಾರ್ಕ್ ಕಲರ್ ಹೊಡೆದಿದ್ದೀವಿ, ಲೈಟ್ ಕಲರ್ ಏನಿಲ್ಲ. ಸಿಂಗಲ್ ಒಂದೇ ಕಲರ್ ಡಾರ್ಕ್ ಕಲರ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಇದಿಷ್ಟು ನಮ್ಮ ಕನ್ಸ್ಟ್ರಕ್ಷನ್ ಪಾರ್ಟ್ ಆಗುತ್ತೆ. ಸ್ಟೆಪ್ಸ್ ತೋರಿಸ್ಬಿಡೋಣ ಇವಾಗ ಸರ್. ಸ್ಟೆಪ್ಸ್ ನೋಡೋದಾದ್ರೆ ನೋಡ್ಬೋದು ಸರ್, ಇಲ್ಲಿಂದ ನಮಗೆ ಫೋಲ್ಡೆಡ್ ಸ್ಟೆಪ್ಸ್ ಇಲ್ಲಿ ತಗೊಂಡಿದ್ದೀವಿ. ಸೊ ಇದೆಲ್ಲ ನಮಗೆ ನಾರ್ಮಲ್ ಬೇಸ್ ಸ್ಲ್ಯಾಬ್ ಸ್ಟೆಪ್ಸ್ ಅಂತ ಹೇಳಿ ಇಲ್ಲಿ ತಗೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ಹ್ಯಾಂಡಲ್ ರೈಲಿಂಗ್ ಡಿಫ್ರೆಂಟ್ ಆಗಿದೆ ಸರ್. ಯಾಕಂತಂದ್ರೆ ನಮಗೆ SS ವಿತ್ ಗ್ಲಾಸ್ ಅಡಿಷನ್ ಸಪ್ರೇಟಾಗಿ ಹಾಕೊಂಡಿದ್ದೀವಿ. ಸೊ ನಾವು ಯೂಶಲಿ ಏನು ಮಾಡ್ತಾ ಇದ್ವಿ ಅಂದ್ರೆ ರೌಂಡ್ ಹ್ಯಾಂಡಲ್ ಜೊತೆನೆಲ್ಲ ಗ್ಲಾಸ್ ಮೇಲ್ಗಡೆನೆ ರೈಲಿಂಗ್ನ ತೊಗೊತಾ ಇದ್ವಿ. ಸೊ ಇಲ್ಲಿ ಏನಂತಂದ್ರೆ ಇದು ಸ್ವಲ್ಪ ನಮಗೆ ಹ್ಯಾಂಟಿಕ್ ಲುಕ್ ಹೋಗುತ್ತೆ ಸರ್, ಆ ಥರದ್ದು ಮಾಡ್ಕೊಂಡಿದ್ವಿ. ಮತ್ತು ಇದಕ್ಕೆ ಒಂದು ವುಡನ್ ಪಿಲ್ಲರ್ ಒಂದು ಕ್ಯಾಸ್ಟ್ ಆಗಿದೆ. ಸ್ಟಾಪರ್ನ ವುಡನ್ ಹಾಕ್ಬಿಟ್ಟಿದ್ದೀವಿ. ಹೌದು ಸರ್, ಇದನ್ನು ಕಾಮನ್ ಆಗಿ SS ಲೈನ್ ಮಾಡೋ ಬದಲಾಗಿ ವುಡನ್ ಫಿನಿಶ್ ಅಂತ ಒಂದು ತೊಗೊಂಡಿದ್ದೀವಿ. ಅದು ಬಿಟ್ಟರೆ ಟೈಲ್ಸು ಲಿವಿಂಗ್ ಅಲ್ಲಿ ಏನಿದೆಯಲ್ಲ ಸರ್, ಅದೇ ನಮಗೆ ರೈಸರ ಕಟ್ ಮಾಡಿ ಹಾಕೊಂಡಿದ್ದೀವಿ. ಮತ್ತೆ ಔಟ್ ಸೈಡ್ ಯೂಸ್ ಮಾಡಿದ್ವಲ್ಲ ಅದೇ ನಮಗೆ ಲಪೋತರ ಲೆದರ್ ಫಿನಿಶ್ ಏನು ಮಾಡಿದ್ವಿ, ಟಾಪ್ ಥ್ರೆಡ್ಗೆ ಅಂತ ಯೂಸ್ ಮಾಡ್ಕೊಂಡು 40 mm ಮಾಡ್ಕೊಂಡು ಹೋಗಿದ್ದೀವಿ ಸರ್. ವಾಲ್ಪೇಪರ್ಸ್ ಸರ್, ವಾಲ್ಪೇಪರ್ ಇದು ಎಲ್ಲ ಇವಾಗ ಪೇಂಟ್ ಕತೆ ಎಲ್ಲ ಹೋಯ್ತು ಸರ್. ಎಲ್ಲ ಬರೀ ವಾಲ್ಪೇಪರ್ ಎಲ್ಲ ಅಂದ್ರೆ ಫಸ್ಟ್ ಎಲ್ಲ ಭಯ ಬೀಳೋರು, ಅದ್ರಲ್ಲಿ ಪೀಲ್ ಔಟ್ ಆಗ್ಬಿಡುತ್ತೆ, ವಾಲ್ಪೇಪರ್ ಬಿಚ್ಕೊಂಡ್ಬಿಡುತ್ತೆ ಅದೆಲ್ಲ. ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಏನಂತಂದ್ರೆ ಒಂದು 10 ವರ್ಷದೊಳಗಡೆ ಪೇಂಟ್ ಹೋಗುತ್ತೆ, ಮತ್ತೆ ಚೇಂಜಸ್ ಮಾಡಲೇಬೇಕು. ಫಸ್ಟ್ ಎಲ್ಲ ಮನೆ ಕಟ್ಟೋರ್ ಕಾನ್ಸೆಪ್ಟ್ ಎಲ್ಲ ಹೆಂಗಿರ್ತಿತ್ತು ಅಂತಂದ್ರೆ ಇಲ್ಲ ಒನ್ ಟೈಮ್ ಕಟ್ಬಿಡ್ಬೇಕು, ಒನ್ ಟೈಮ್ ಪೇಂಟ್ ಮಾಡಿಬಿಡ್ಬೇಕು ಅನ್ನೋದು ಒಂದೇ ಇರ್ತಾಯಿತ್ತು, ಲಾಂಗ್ ರನ್ ಬರ್ಬೇಕಂತೇಳಿ. ಬಟ್ ಅದು ಬರಲ್ಲ ಅಂತೇಳಿ ಆಲ್ರೆಡಿ ಪ್ರೋನ್ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ವಾಲ್ಪೇಪರ್ ಇದ್ರೆ ನಮಗೆ ಈ ಡಿಸೈನ್ ಬಿಟ್ಟು ಬೇರೆ ಚೇಂಜ್ ಮಾಡ್ಕೋಬಹುದು. ಸೊ ನಾವು ಮತ್ತೆ ಪೇಂಟರ್ ಆದ್ರೆ ಪೇಂಟ್ ಕಲಸಿ ಮಾಡಿ ಇಲ್ಲೆಲ್ಲ ಫುಲ್ ಹಾಳು ಮಾಡಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇದು. ಬಟ್ ಹೈಲೈಟ್ ನೋಡಿ ಸರ್, ನಾವು ಯಾವುದೇ ಪೇಂಟ್ ಮಾಡಿದ್ರು ಇಷ್ಟು ಹೈಲೈಟ್ ಆಗಲ್ಲ. ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್, ಟ್ರಾಪಿಕಲ್ ಡಿಸೈನ್. ಹೌದು ಸರ್, ಯೂನಿಕ್ ಆಗಿ ಒಂದು ನೇಚರ್ ವಿಸಿಬಿಲಿಟಿ ಇರೋದ್ರಿಂದ ಒಂದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಔಟ್ಸ್ ಪೇಂಟ್ ಎಲ್ಲ ಕೂಡ ಕಾಮನ್ ಒಂದು ಡಲ್ ಕಲರ್ ಸಿಂಗಲ್ ಕಲರ್ ಪೇಂಟ್ ಹೋಗ್ಬಿಟ್ಟಿದ್ದೀವಿ. ಶಿಖರೆ ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ಸಂದೀಪ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಸರ್ ನಾನು ಚೆನ್ನಾಗಿದ್ದೀನಿ. ನಿಮ್ಮ ಮನೆ ಎಲಿವೇಶನ್ ಇದೆ ಅಲ್ಲ, ಅದು ನೋಡಿದ್ರೆ ಸುತ್ತಮುತ್ತಲು ಎಲ್ಲರೂ ಕೂಡ ಆಶ್ಚರ್ಯ ಆಗ್ಬಿಡ್ತಾರೆ. ನಾನು ಕೂಡ ಅಷ್ಟೇ ಆಶ್ಚರ್ಯ ಇದೆ. ಈ ಎಲಿವೇಶನ್ ಅಲ್ಲಿ ನಿಮ್ಮ ಪಾರ್ಟ್ ಎಷ್ಟು, ಆರ್ಸಿಸಿರ್ ಪಾರ್ಟ್ ಎಷ್ಟು, ಐಡಿಯಾ ಯಾರ್ದು ಸರ್? ಥಾಟ್ ಬೇಸಿಕ್ ಐಡಿಯಾ ನಾವು ಒಂದು ರೆಫರೆನ್ಸ್ ಇಟ್ಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಬೇಸ್ಡ್ ಆನ್ ದಟ್ ಅವರು ಕೂಡ ಸಪೋರ್ಟ್ ಮಾಡಿ ವರ್ಕ್ ಮಾಡಿದ್ದಾರೆ. ಸೊ ರಿಸಲ್ಟ್ ನೀವೇ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಆ ಜಾಲಿ ಇಂಟಿಗ್ರೇಷನ್ ಯಾರ್ದು ಐಡಿಯಾ ಸರ್? ಅದು ನಮ್ಮದೇ ಸರ್. ನಿಮ್ದೇ ಐಡಿಯಾನ? ಆಕ್ಚುಲಿ ನಾನು ಬೇರೆ ಕಡೆ ನೋಡಿದ್ದೆ. ಸೊ ಅದರ ರೆಫರೆನ್ಸ್ ನಾನು ಇವ್ರ ಹತ್ರ ಇಂಟಿಗ್ರೇಟ್ ಮಾಡ್ಬೋದು ಅಂತ ಕೇಳಿದೆ. ಸೊ ಮಾಡ್ಬೋದು ಅಂತೇಳಿ ನಾನು ಒಂದು ಎಲಿವೇಶನ್ ರೆಫರೆನ್ಸ್ ಕೊಟ್ಟಾಗ ಅವ್ರು ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಅದು ಕಾಂಬಿನೇಷನ್. ಅದು ಜಾಲಿ ಮತ್ತು ನೀವು MS ಕಾಂಬಿನೇಷನ್ ಮಾಡಿದ್ರೆ ತುಂಬ ರೇರ್ ಅದು ಆ್ಯಕ್ಚುಲಿ. ಆ ಥರ ಕೆಲವೊಬ್ಬರು MS ಹಾಕ್ಬಿಡ್ತಾರೆ, ಜಾಲಿ ಬೇರೆ ಹಾಕ್ತಾರೆ. ನೀವೇನು ಮಾಡಿದ್ರೆ ಎರಡು ಸೇರಿಸಿದ್ದೀರಾ. ಕಾಂಬಿನೇಷನ್ ಸ್ಟ್ರೆಂತ್ ಬರಬೇಕಲ್ಲ, ನಿಂತ್ಕೋಬೇಕಲ್ವ ಅದು. ನಾನು ಸರ್ ಹತ್ರನು ಕೇಳಿದೆ, ಸರ್ ನಿಂತ್ಕೊಳ್ಳುತ್ತಾ ಇದು? ಸರ್ ಹೇಳಿದ್ರಿ ಕಾಂಬಿನೇಷನ್ ಚೆನ್ನಾಗಿದೆ. ಆಮೇಲೆ ಗೇಟು ನೀವು ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ಟು ಸ್ಮಾಲ್ ಒಂದು ಓಪನಿಂಗ್ ಇಟ್ಟಿದ್ದೀರಾ. ಅದು ಇಲ್ಲಿಂದ ಇನ್ಸ್ಪೈರ್ ಆಗಿರೋದು ನೀವು? ಸರ್ ಆ್ಯಕ್ಚುಲಿ ನಾನು ಅಂದರೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ, ಎಲಿವೇಶನ್ಗೆ ಯಾವ ಥರ ಚೆನ್ನಾಗಿ ಕಾಣ್ಬೋದು ಅಂತ. ಮುಂಚೆ ನಾವು MS ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಆಮೇಲೆ SS ಅಲ್ಲಿ ಕಂಪ್ಲೀಟ್ ಗೇಟ್ ಮಾಡಿದ್ರೆ ಚೆನ್ನಾಗಿ ಕಾಣ್ಬೋದು. ಸೂಪರ್ ಆಗಿ ಬರುತ್ತೆ, ಒಂದು ಒಳ್ಳೆ ಐಡಿಯಾ ಮಾಡಿದ್ರೆ ಇದು. ಅಂಡ್ ವಾಟ್ ಅಬೌಟ್ ವಾಲ್ ಪೇಪರ್ಸ್? ಈ ಐಡಿಯಾ ಕೊಟ್ಟಿದ್ದಾರೆ ನಿಮಗೆ? ಅಮೇಜಿಂಗ್ ಬ್ರದರ್ದು ಐಡಿಯಾ ಸರ್. ಲೋ ಕಾಸ್ಟ್ ಅಲ್ಲಿ ಪ್ರೀಮಿಯಂ ಲುಕ್ ಅದು ಆಕ್ಚುಲಿ ಅಲ್ವಾ ಸರ್? ಇವಾಗ ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ತುಂಬಾ ಸ್ವಲ್ಪ ಯೋಚನೆ ಮಾಡಿರೋಂಥ ಮನೆ. ಅಂದ್ರೆ ಪ್ರೀ ವರ್ಕ್ ಮಾಡಿ ನಮಗೆ ಇದೇ ತರ ಸ್ಪೆಸಿಫಿಕ್ ಆಗಿ ಇರಬೇಕು ಅನ್ನೋದನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ಇತ್ತು ನಮಗೆ. ಸೊ ಅದ್ರ ಪ್ರಕಾರ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅವರು ಸಪೋರ್ಟಿವ್ ಆಗಿ ಏನೇನು ಐಡಿಯಾಲಜಿಲಿ ಅವರು ಏನೇನು ಚೇಂಜಸ್ ಮಾಡೋಕ್ಕಾಗತ್ತೆ ಅಂತ ಚೆಕ್ ಮಾಡಿದ್ರು. ಸೊ ಎರಡು ಕಾಂಬಿನೇಷನ್ ಅಲ್ಲಿ. ಎಷ್ಟು ವರ್ಷದಿಂದ ಪ್ಲಾನ್ ಮಾಡಿದ್ದೀರಿ ನೀವು ಇವೆಲ್ಲ? 6 to 7 months ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗಿಂದ ನಾವು ಒಂದೊಂದೇ ಒಂದು ಸೆಗ್ಮೆಂಟ್ಗಳು, ಇವಾಗ ಎಲಿವೇಶನ್ ಇರ್ಬೋದು ಅಥವಾ ಲಿವಿಂಗ್ ಏರಿಯಾ, ಸಿಟ್ ಔಟ್ ನೀವು ನೋಡಿದ್ರಲ್ಲ, ಅದೆಲ್ಲನೂ ನಾವು ಸಣ್ಣ ಪುಟ್ಟದ ಒಂದು ಚೇಂಜಸ್ ನಾವು ಒಂದು ಐಡಿಯಾ ಇಟ್ಕೊಂಡಿದ್ವಿ. ಸೊ ಅದನ್ನ ಎಕ್ಸಿಬಿಟ್ ಮಾಡಿದ್ದಾರೆ. ಓಕೆ ಓಕೆ. ವಾಟ್ ಅಬೌಟ್ ದಟ್ ಕಾರ್ನರ್? ಇದು ವಿಂಡೋ ಅಲ್ವಾ? ದಟ್ ವಾಸ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅದು. ಓಕೆ. ಆಗ ಈ ಮನೆಗೆ ನಿಮ್ಮ ಓಪನ್ ಹಂಗಾಯ್ತಲ್ಲ, ಆವಾಗ ಜನ ಬಂದವರಲ್ಲ ತುಂಬ ಇಷ್ಟಪಟ್ಟಿದ್ದ ಜಾಗ ಯಾವುದು ಸರ್?
ಸೊ ಆ್ಯಕ್ಚುಲಿ ಎಲ್ಲ ಏರಿಯಾನು ಅವ್ರು ಇಷ್ಟಪಟ್ಟು ಎಲ್ಲದೂ ಮತ್ತೆ ಇನ್ನೊಂದು ಏನಂತಂದ್ರೆ ಅವ್ರಿಗೆ ಒಂದು ಸೈಡ್ಗಿಂತ ಜಾಸ್ತಿ ಇದೆಯಾ ಅನ್ನೋದೊಂದು ಕ್ವೆಶನ್ ಇತ್ತು ಜಾಸ್ತಿ ಜನಕ್ಕೆ. ಯಾಕಂದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಬಂದಿದೆ ಅನ್ಸೋದೇ ಇಲ್ಲ ಇದು ಅಲ್ವಾ? ಹಾಗಾಗಿ ಕೆಲವರಿಗೆ ಆ ಡೌಟ್ ಇತ್ತು, ಇಲ್ಲ ನೀವು ಜಾಸ್ತಿ ಏರಿಯಾ ಇದೆಯಾ ಅಂತ 30-50 ಥರ ಏನಾದ್ರು ಇದೆಯಾ ಅಂತ. 30-40ನಲ್ಲೇ ಬಟ್ ಎಲ್ಲ ಪ್ಲೇಸ್ಮೆಂಟ್ ಸ್ಪೇಷಿಯಸ್ ಆಗಿ ಮಾಡಿರೋದ್ರಿಂದ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು RCC ಅವ್ರಿಗೆ ಎಷ್ಟು ಕಾಂಪ್ಲಿಮೆಂಟ್ ಕೊಡೋಕೆ ಇಷ್ಟಪಡ್ತಾರೆ? ಯಾವ ಟೀಮ್ಗೆ ಜಾಸ್ತಿ ಕಾಂಪ್ಲಿಮೆಂಟ್ ಕೊಡ್ತೀರಾ? ಡಿಸೈನರ್ ಟೀಮ್ಗೋ, ಎಕ್ಸಿಕ್ಯೂಷನ್ ಟೀಮ್ಗೋ, ಯಾವ ಟೀಮ್? ಎಲ್ಲ ಟೀಮ್ ಅವರು ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಇವಾಗ ಬೇಸಿಕ್ ಫೌಂಡೇಶನ್ ಇಂದ ಹಿಡಿದಿರೋ ಪ್ರತಿಯೊಂದರಲ್ಲೂ ಅವ್ರ ಇನ್ವಾಲ್ವ್ಮೆಂಟ್ ತುಂಬಾನೇ ಇದೆ. ಸೊ ಎಲ್ಲ ಟೀಮ್ಗೂ ಒಂದು ಯುನೈಟ್ ಆಗಿ ಮಾಡಿರೋ ವರ್ಕ್ ಅಂತ ಹೇಳ್ಬೋದು. ಇಲ್ಲಿ ಸೈಟ್ ಇನ್ಚಾರ್ಜ್ ಯಾರಿದ್ರು ಸರ್ ನಿಮಗೆ, ನಿಮ್ ಜೊತೆ ಆನಂದ್ ಅಂತ ಸೈಟ್ ಇಂಜಿನಿಯರ್ ಇದ್ರು, ಕೋಆರ್ಡಿನೇಟರ್ ಹನುಮಂತರಾಯ ಅಂತ ಇದ್ರು. ಸೊ ಅವರು ನಿಮ್ ಜೊತೆ ಆಕ್ಚುಲ್ ಕೋಆರ್ಡಿನೇಷನ್ ಯಾವ ತರ ಇತ್ತು ಸರ್? ಪ್ರತಿ ದಿವಸ ಬರ್ತಾ ಇದ್ರು, ಅವರು ಸೈಟ್ ವಿಸಿಟ್ ಮಾಡ್ತಾ ಇದ್ರು, ಪ್ರತಿಯೊಂದು ಎಲ್ಲಾನು ಇನ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮತ್ತೆ ನಮ್ಮ ಏನಾದ್ರು ಒಪಿನಿಯನ್ ಇದ್ರೆ ರೆಕ್ಟಿಫೈ ಮಾಡ್ಕೊಂಡು ಸಣ್ಣ ಪುಟ್ಟದ ಏನಾದ್ರು ಇತ್ತು ಅಂದ್ರೆ ಇಮಿಡಿಯೇಟ್ ಎಲ್ಲ ಮಾಡ್ಕೊಂತಾರೆ, ಸಾಲ್ವ್ ಮಾಡ್ಕೊಳ್ತಾ ಇದ್ರು. ಸೊ ನೀವು ಯೂಶಲಿ ನಾನು ನೋಡಿದೆ ವರ್ಕ್ ಮಾಡ್ತಾ ಇರ್ತೀರಾ. ಸೊ ನೀವು ವರ್ಕ್ ಫ್ರಮ್ ಹೋಮ್ ಅಥವಾ ಬೇರೆ ಹೊರಗಡೆ ಹೋಗ್ಬೇಕು? ಆಕ್ಚುಲಿ ನಾನು ಆಫೀಸ್ಗೆ ಹೋಗ್ಬೇಕಾಗತ್ತೆ, ಆಲ್ಮೋಸ್ಟ್ ಹೈಬ್ರಿಡ್ ಮಾಡೆಲ್ ಇರೋದ್ರಿಂದ. ಸೊ ನಾನು ಕೆಲವು ಸತಿ ಆಫೀಸಲ್ಲಿ ಇರೋದ್ರಿಂದ ನಾನು ಇವ್ರು ಕೋಆರ್ಡಿನೇಟ್ ಮಾಡಿದ್ರೆ ಪರವಾಗಿಲ್ಲ, ಏನಾದರೂ ಸಣ್ಣ ಪುಟ್ಟ ಇತ್ತು ಅಂದ್ರೆ ಅವ್ರು ಹ್ಯಾಂಡಲ್ ನೀವು ಸೈಟಿಗೆ ಬರ್ದೇ ಇದ್ರು ಅವರು ನೋಡ್ಕೊಂತಾ ಇದ್ರು. ವರ್ಕ್ ನಡೀತಿರ್ಬೇಕು, ನೀವು ಎಲ್ಲಿದ್ರಿ ಸರ್? ಹತ್ರದಲ್ಲಿ ಇದ್ರೆ ದೂರ? ನಿಯರ್ ಬೈ ಸರ್, ನಾವು ಹತ್ರದಲ್ಲಿ ಇದ್ರಿ. ಸೊ ಬಂದ್ ನೋಡ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಏನು ನಿಮ್ಗೆ ಅಪ್ ಟು ಡೇಟ್ ಸಿಗ್ತಾನೆ ಇರ್ತಿತ್ತು? ನಾವು ಪ್ರತಿ ದಿವಸ ನಾವು ವಿಸಿಟ್ ಮಾಡ್ತಾ ಇದ್ವಿ. ಸೊ ಅವರು ಕೂಡ ಬೆಳಿಗ್ಗೆ ಮತ್ತೆ ಸಂಜೆ ಅವರು ಸೈಟ್ ವಿಸಿಟ್ ಮಾಡ್ತಾ ಇದ್ರು. ಹಾಗಾಗಿ ಸೊ ಕೋಆರ್ಡಿನೇಷನ್ ಚೆನ್ನಾಗಿದೆ ಸರ್. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, RCC ಅವ್ರಿಗೆ ವರ್ಕ್ ಕೊಡಬಹುದಾ? ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ಖಂಡಿತ ಕೊಡ್ಬೋದು ಸರ್, ಖಂಡಿತ RCC ಅವ್ರನ್ನ ನಂಬಿ ಕೊಡ್ಬೋದು. ವರ್ಕ್ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ವರ್ಕ್ ಮಾಡ್ತಾರಾ? ಯಾಕಂದ್ರೆ ನೀವು ತುಂಬಾ ತಲೆ ಕೆಡಿಸ್ಕೊಂಡು ಮಾಡಿದೀರಾ, ಡಿಸೈನರ್ ಇರ್ಬೋದು, ಎವ್ರಿಥಿಂಗ್ ಇಸ್ ಅಮೇಸಿಂಗ್ ಆಗಿ ಬಂದಿದೆ ಅಂತ ಹೇಳ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ತೀರಾ? ವಾಟ್ ಅಬೌಟ್ ವರ್ತ್ ಸರ್? ಯಾಕಂದ್ರೆ ಖರ್ಚು ಕೂಡ ತುಂಬಾ ಮಾಡಿದ್ದೀರಾ, ಲ್ಯಾಕ್ಸ್ ಟುಗೆದರ್ ಮಾಡ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ತಕ್ಕಾದಂತ ಮನೆ ಬಂದಿದೆ ಅಂತ ಅನ್ಸುತ್ತೆ ನಿಮಗೆ? ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳ್ತೀರಾ? ಆಂಗರ್ ಒಂದು ತಮ್ಸ್ ಕೊಟ್ಬಿಡ್ಬೋದಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ಆಲ್ ದಿ ಬೆಸ್ಟ್ RCC. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ವಾಲ್ಪೇಪರ್ ಆಯಿತು, ಸ್ವಲ್ಪ ಮೇಲೆ ಬಂದ್ಬಿಡೋಣ ಇವಾಗ. ಹಾಂ ಸರ್, ಮೇಲೆ ಹೋದ್ವಿ ಅಂತಂತಂದ್ರೆ ಸರ್, ಮೇಲೆ ನಮಗೆ ಸೇಮ್ ರೈಲಿಂಗ್ಸ್ ಕಂಟಿನ್ಯೂ ಆಗಿದೆ. ಸೊ ವಾಲ್ಪೇಪರ್ ನೋಡ್ಬೋದು ಇಲ್ಲಿಂದ ಎಷ್ಟು ಹೈಲೈಟ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಕರೆಕ್ಟ್, ಸೂಪರ್ ಆಗಿದೆ. ಅದಾದ್ಮೇಲೆ ಸರ್ ನಮಗೆ ಇಲ್ಲಿ ಎಂಟ್ರಿಗೆ ಬಂದ್ವಿ ಅಂತಂದ್ರೆ ಸರ್, ಇಲ್ಲಿ ಏನೇನು ಪ್ಲಾನ್ ಮಾಡಿದೀವಿ ಅಂತಂದ್ರೆ ಸರ್, ಈ ಏರಿಯಾದಲ್ಲಿ ಸೊ 2 ಬೆಡ್ರೂಮ್ ತೊಗೊಂಡಿದ್ದೀವಿ, ಒಂದು ಬಾಲ್ಕನಿ ತೊಗೊಂಡಿದ್ದೀವಿ, ಯೂಸ್ ಆಗಿರೋದು. ಸರಿ. ಇದರಲ್ಲಿ ಡಿಫ್ರೆಂಟ್ ಆಗಿರೋಂಥ ಟಾಯ್ಲೆಟ್ಸ್ ಆಗ್ಬೋದು, ಮತ್ತು ವಾಕಿನ್ ವಾರ್ಡ್ರೋಬು ಅದೆಲ್ಲ ತುಂಬ ಲಾರ್ಜ್ ಆಗಿ ಬಂದಿದೆ. ಆ್ಯಂಡ್ ಇದೊಂದು ಕಾಮನ್ ಏರಿಯಾ, ಒಂದು ಸ್ಮಾಲ್ ಲಿವಿಂಗ್ ಏರಿಯಾನು ಕೂಡ ಸಿಗ್ತಾ ಇದೆ ಸರ್. ಸೊ ಇದರಲ್ಲಿ ನಾವೇನೇನು ಮಾಡಿದ್ವಿ ಅಂದರೆ ಸೇಮ್ ಟೈಲ್ಸ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಅದೇನೇ ಮೇಲೆ ಬಂತ ಇಲ್ಲಿ? ಅದನ್ನೇ ಇಲ್ಲಿಗೂ ಕೂಡ ಕಂಟಿನ್ಯೂ ಮಾಡ್ಕೊಂಡಿದ್ವಿ. ಸರಿ. ಸೇಮ್ ವಾಲ್ ಪೇಂಟ್ ಏನಿತ್ತಲ್ಲ ಅದೆಲ್ಲ ಕೂಡ ಇಲ್ಲೂ ಕೂಡ ಕಂಟಿನ್ಯೂ ಹೋಗಿದೆ. ಆ್ಯಂಡ್ ಇಲ್ಲಿಗೂ ಕೂಡ ಒಂದು ವಿಂಡೋ ಕೊಟ್ಕೊಂಡಿದ್ದೀವಿ. ಸೊ ಇದನ್ನು ಆಕ್ಟಿವಿಟಿ ಏರಿಯಾ ಅಂತ ಹೇಳ್ಬಿಟ್ಟು ನಾವು ಸ್ಪೆಸಿಫೈ ಆಗಿ ಯೂಸ್ ಮಾಡ್ಕೊಳ್ಳೋ ಥರ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಸರ್. ಓಕೆ. ಸರ್ ಇಲ್ಲಿಂದ ಫಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ? ಇಲ್ಲಿಂದ ನಾವು ಫಸ್ಟ್ ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡೋಣ ಸರ್. ಮಾಸ್ಟರ್ ಬೆಡ್ರೂಮ್ ಈ ಕಡೆ ಇದೆ. ಸೊ ಮಾಸ್ಟರ್ ಬೆಡ್ರೂಮ್ ಸೇಮ್ ಡೋರ್ ಕೆಳಗಡೆ ಏನು ಎಕ್ಸ್ಪ್ಲೇನ್ ಮಾಡೋದಲ್ಲ ಅದೇ ಡೋರು, ಸೇಮ್ ಅಲ್ವಾ ಇದು? ಅದೇ ನಮಗೆ ವಾಸ್ಕಲ್ಲು ಪೇಂಟಿಗೆ ಕೂಡ ಅದೇ ಥರ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿಸ್ಬೋದು ಸರ್, ಇದೊಂದು ಲಪೋತರನ ಇಲ್ಲಿ ಒಂದು ಬಾರ್ಡರ್ ಥರ ತೊಗೊಂಡಿದ್ದೀವಿ. ಸೊ ಸ್ಟೇರ್ಕೇಸ್ ಎಂಟ್ರಿ ಅದೊಂದು ಸ್ವಲ್ಪ ಹೈಲೈಟ್ ಆಗಿ ಒಂದು ಕಾಣಿಸ್ತಾ ಇದೆ, ನೀಟಾಗಿ ಕಾಣಿಸುತ್ತೆ ಸ್ವಲ್ಪ. ಕಾಣಿಸ್ತದೆ. ಆ್ಯಂಡ್ ಸರ್ ರೂಮ್ ನೋಡ್ಬೋದು ಸರ್, ವೆರಿ ಸ್ಪೇಷಿಯಸ್ ರೂಮ್ಸ್ ಇದರಲ್ಲಿ. ಸರ್ ಸೈಜ್ ಏನಿದೆ ಮಾಸ್ಟರ್ ಬೆಡ್ರೂಮ್? ಸರ್ ಸೈಜ್ ಬಂದ್ಬಿಟ್ಟು ನಮಗೆ 12ವರೆಗೆ 15ವರೆ ಸಿಗುತ್ತೆ ಸರ್. ಅಷ್ಟು ಯೂಸ್ ರೂಮ್ ಸಿಗ್ತಾ ಇದೆ. ಕೆಳಗಡೆ ರೂಮ್ ಅಲ್ಲಿ ಏನ್ ಟೈಲ್ಸ್ ನೋಡೋದಲ್ಲ ಸರ್, ಅದೇ ತರದ್ದು 2x4 ಟೈಲ್ಸ್ ಇಲ್ಲೂ ಕೆಳಗಡೆ ಅಲ್ವಾ ಇದು? 2x4 ಟೈಲ್ಸ್. ಆಚೆಗಡೆ ಮಾತ್ರ ನಮಗೆ ಸ್ಮಾರ್ಟ್ ಮಾರ್ಬಲ್ ಅಂತ ಹೋಗಿರೋದು. 2x4 ಟೈಲ್ಸ್ ಅಲ್ಲಿ ಫುಲ್ ಫಿನಿಶ್ ಮಾಡ್ಕೊಂಡಿದ್ವಿ. ಮತ್ತೆ ಪೇಂಟ್ ಎಲ್ಲ ಕೂಡ ಸಿಂಗಲ್ ಕಲರ್ ಇಟ್ಕೊಂಡಿದೀವಿ. ಅಂಡ್ ವಿಂಡೋಗಳು ಸರ್ ಇಲ್ಲಿ ಕೆಳಗಡೆ ಇಲ್ಲೂ ಕೂಡ ವಿಂಡೋ ಇತ್ತು. ಇಲ್ಲಿ ಏನ್ ಮಾಡಿದ್ವಿ ಸರ್, ಒಂದೇ ವಿಂಡೋನ ನಾವು ಇಲ್ಲಿ ಹೈಲೈಟ್ ಆಗಿ ದೊಡ್ಡದಾಗಿ ತಗೊಂಡಿದ್ದೀವಿ ಸರ್. ಸರಿ. ಸೊ ಅದಕ್ಕೆ ಅಂತ ಹೇಳಿ ನೋಡೋದು ಫುಲ್ ಸ್ಪೇಷಿಯಸ್ ಆಗಿದೆ. ನಮಗೆ ಇದು ಮಿನಿಮಮ್ ಒಂದು 6 to 7 ಫೀಟ್ ವಿಂಡೋ ಸಿಗುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸಿಟ್ಟಿಂಗ್ ಏರಿಯಾ ಮತ್ತೆ ಬೇ ವಿಂಡೋ ಅಂಡ್ ಈ ಕಡೆ ಬಂದ್ವಿ ಅಂತಂದ್ರೆ ಇಲ್ಲೊಂದು ನೋಡ್ಬೋದು ಸರ್, ಇಲ್ಲೂ ಕೂಡ ನಮಗೆ ಒಂದು ಡಿಫ್ರೆಂಟ್ ಟೈಪ್ ಹೌದು ಸರ್, ಆಫ್ ಮುಂದು ಡಿಸೈನ್ ಮಿರರ್ ಮತ್ತೆ ಡ್ರಾಯರ್ಸ್ ಒಂದು ರೆಡಿ ಆಗಕ್ಕೆ ಇಟ್ಕೊಂಡಿದ್ದಾರೆ. ಸೊ ಇದಿಷ್ಟು ನಮಗೆ ಕನ್ಸ್ಟ್ರಕ್ಷನ್ ಬರೋಂಥ ಪಾರ್ಟ್. ಸೊ ಇನ್ನೊಂದು ಹೈಲೈಟ್ ಪಾರ್ಟ್ ಅಂತಂದ್ರೆ ಇದು ಸರ್ ವಾಕಿನ್ ವಾರ್ಡ್ರೋಬ್ ಏರಿಯಾ ಸರ್. ಸೊ ಇದು ನಮಗೆ 9 ಅಡಿಗೆ 6 ಅಡಿ ಸಿಗ್ತಾ ಇದೆ. 9 ಕಾರ್ ಸಿಗ್ತಾ ಇದೆ. ಈ ಏರಿಯಾದಲ್ಲಿ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಸ್ಟೋರೇಜ್ ಸಿಗ್ತಾ ಇದೆ.
ಬಾತ್ರೂಮ್ ಡೋರ್ ತೋರಿಸೋದಾದ್ರೆ ಸೇಮ್ ಕೆಳಗಡೆ ಏನು ನೋಡೋದಲ್ಲ ಸರ್ ಅದೇ ಥರದ WPC ಡೋರನ್ನೇ. ಸೊ ನಮಗೆ ಹ್ಯಾಂಡಲ್ಲು ಮತ್ತು ಆರ್ಡ್ರ್ ಎಲ್ಲ ಕೂಡ ಅದರೊಳಗಡೆನೆ ಬಂದ್ಬಿಡುತ್ತೆ. ಇದೆಲ್ಲ ಬೇರೆ ಬೇರೆ ಕಲರ್ಸಲ್ಲೂ ಕೂಡ ಸಿಗುತ್ತೆ, ಟ್ರೈ ಮಾಡ್ಬೋದು. ಎಷ್ಟಾಗುತ್ತೆ ಈ ಥರ ಡೋರ್ಗಳಿಗೆ? ಸರ್ ಇದೆಲ್ಲ ನಮ್ಗೆ ಒಂದು 4-5 ಸಾವಿರ ಆಗುತ್ತೆ. 4,000 ರೂಪಾಯಿ ಸಿಗುತ್ತೆ ಒಳಗಡೆ ಆಗುತ್ತೆ ಸರ್. ವಾಶ್ರೂಮ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಇದು ಅಷ್ಟೇ ನಮ್ಗೆ 6 feet by 9 feet ಸಿಗುತ್ತೆ ನೋಡ್ಬೋದು ಸರ್. ಇದೆಲ್ಲ ಡಿಫ್ರೆಂಟ್ ಆಗೇನೆ ಕ್ಯಾಸ್ಟ್ ಆಗಿದೆ, ಡಿಫ್ರೆಂಟ್ ಆಗೇನೆ ರೆಡಿ ಆಗಿದೆ. ಸೊ ಇಲ್ಲೇನಂತಂದ್ರೆ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಸಪ್ರೇಟ್ ಮಾಡಕ್ಕಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿದ್ದಾರಲ್ವಾ ಇದನ್ನ? ಆಮೇಲೆ ಇದರಲ್ಲಿ ಎಸ್ಪೆಷಲಿ ಏನು ಟೈಲ್ಸ್ ಅಂತಂದ್ರೆ ಸರ್ ಇದೆಲ್ಲ ನೋಡ್ಬೋದು ನಮಗೆ ಮ್ಯಾಟ್ ಫಿನಿಶ್ ಟೈಲ್ಸ್ ಹೋಗಿದ್ದೀವಿ ಸರ್. ಹೌದು ಸರ್, ಮ್ಯಾಟ್ 2x4 ಟೈಲ್ಸ್ ಹೋಗಿದ್ದೀವಿ. ಸೊ ನಮಗೆ ನ್ಯಾಚುರಲಿ ಥರ ನಮಗೆ ಎಲಿವೇಶನ್ ಕ್ಲಾಡಿಂಗ್ ಅದೆಲ್ಲ ಆಗ್ತೀವಲ್ಲ, ಸೊ ಆ ಥರದ್ದು ಏನೋ ಟೈಲ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಮ್ಯಾಟ್ ಫಿನಿಶ್ ಇರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಡಾರ್ಕ್ ಬ್ಲ್ಯಾಕ್ ಕಲರ್ ಮತ್ತೆ ವೈಟ್ ಕಲರ್ ಎರಡು ಕೂಡ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಫುಲ್ ಲೈಟಿಗೆ ತೊಗೊಂಡಿದ್ದೀವಿ ಸರ್. ಆಮೇಲೆ ಫ್ಲೋರಿಂಗಲ್ಲಿ ಆಗೋದಾದ್ರೆ ಸರ್ ಇಲ್ಲಿ ನಮಗೆ ವೆಟ್ ಏರಿಯಾ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡ್ಬೋದು ಸರ್ ಟೈಲ್ ಡ್ರಾಪ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ ನಮಗೆ ಗ್ಲಾಸ್ ಪಾರ್ಟಿಷನ್ ಕೂಡ ಹಾಕೋಬಹುದು. ಇದನ್ನ ಬೇಕಾದ್ರೆ ನಾವು ಸ್ಪೇಸು ಕೂಡ ಚಿಕ್ಕದಾಗಿ ಮಾಡ್ಕೋಬೋದಾಗಿತ್ತು, ಬಟ್ ಇಲ್ಲಿ ಸ್ಪೇಸ್ ಇರಲಿ ಅಂತ ಹೇಳಿ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಏನೋ ಪಾರ್ಟಿಷನ್ ಆಗಿಲ್ದಿರೋದಕ್ಕೆ ಎರಡು ಕೂಡ ಒಂದೇ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಬಂದರೆ ನಮಗೆ ಡೈವರ್ಟರ್ ಕೊಟ್ಟಿದ್ದೀವಿ, ಸೊ ಜಾಗ ಬರ್ತೇನೆ. ಮತ್ತು ಮೇಲ್ಗಡೆ ಶವರ್ ಏರಿಯಾನು ಕೂಡ ಇದೆ, ಮತ್ತು ಹ್ಯಾಂಡ್ ಶವರ್ ಕೂಡ ಬಂದ್ಬಿಟ್ಟಿದೆ. ಸೊ ಕಂಪ್ಲೀಟ್ ವಾಲ್ ಒಳಗಡೆ ಇದೆ. ಇದು 2-3 ಮಾತ್ರ ಕಾಣಿಸ್ತಾ ಇರೋದು ಸ್ಪೋರ್ಟ್ ಇದೆಲ್ಲಾನು, ಅಷ್ಟು ಬಿಟ್ಟರೆ ಏನು ಇದರಲ್ಲಿ ಏನಿಲ್ಲ. ಇನ್ನು ಕಮೋಡ್ ಬಗ್ಗೆ ಹೇಳೋದ್ರೆ ಸರ್ ಎಲ್ಲ ವಾಲ್ ಮೌಂಟ್ ಕಮೋಡ್ ತೊಗೊಂಡಿದ್ದೀವಿ, ಮತ್ತೆಲ್ಲ ಕನ್ಸಿಲ್ಡ್ ಪಾರ್ಟ್ ಆಗೋಗಿದೆ, ಎಲ್ಲ ಜಾಗ್ವಾರ್ ಕಮೋಡ್. ಆ್ಯಂಡ್ ಇದಕ್ಕೆ ಏನೋ ಲೆಡ್ಜ್ ವಾಲ್ ಕಟ್ಬಿಟ್ಟು ಅದಕ್ಕೆ ಒಂದು ಕೌಂಟರ್ ಟಾಪ್ನ ಫಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿದ್ದೀವಿ ಸರ್, ಅದಕ್ಕೂ ಗ್ರಾನೈಟ್ ಹಾಕ್ಕೊಂಡು. ಆ್ಯಂಡ್ ವಿಂಡೋನು ಕೂಡ ಕಾಮನ್ ಆಗಿ 2.5 by 2 feet ಲೆಂತ್ ಹೈಟ್ ಸಿಗುತ್ತೆ. ಸೊ ಅದಕ್ಕೆ ಎಕ್ಸಾಸ್ಟ್ ಫ್ಯಾನು ಮತ್ತು ಪಿನ್ ಗ್ಲಾಸಸ್ಸು ಮತ್ತು ಅಡ್ಜಸ್ಟಬಲ್ ಗ್ಲಾಸಸ್ ಎಲ್ಲ ಕಾಮನ್ ಆಗಿ ಏನೇನು ಮಾಡ್ತೀವಿ ಅದೆಲ್ಲನೂ ಕೂಡ ಕೊಟ್ಬಿಟ್ಟಿದ್ವಿ. ಸೊ ಇಲ್ಲಿ ಡಿಫ್ರೆಂಟಾಗಿ ಅಂತಂದ್ರೆ ಸರ್ ಇದೊಂದು ಹ್ಯಾಂಡ್ ವಾಶ್ ನೋಡ್ಬೋದು, ಹ್ಯಾಂಡ್ ವಾಶು ಮತ್ತು ಒಂದು ಚಿಕ್ಕದೊಂದು ಮಿರರ್ ನೋಡ್ಬೋದು. ಸೊ ಇದಕ್ಕೆ ಏನಂತಂದ್ರೆ ಒಂದು ಕೌಂಟ್ರ್ ಥರದ್ದು ಗ್ರಾನೈಟಲ್ಲೇ ಕೌಂಟ್ರನ್ನ ಕೂರಿಸ್ಬಿಟ್ಟು, ಸೊ ಇದನ್ನು ಜಸ್ಟ್ ಗೋಲ್ಡನ್ನಲ್ಲೇ ಕೂರಿಸ್ಬೋದಾಗಿತ್ತು, ಬಟ್ ಇದನ್ನ ಕೂರಿಸ್ಬಿಟ್ಟು ಇದಕ್ಕೆ ಡೋರ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಂಟೀರಿಯರ್ ಪ್ಲಾನ್ ಮಾಡ್ಕೊಂಡು ಮತ್ತು ಟ್ಯಾಪ್ ಎಲ್ಲ ಆಲ್ಮೋಸ್ಟ್ ಜಾಗಬಾರ್ದು, ಮತ್ತು ಸೆರಾದು ಬೌಲ್ ಯೂಸ್ ಮಾಡಿದ್ದೀವಿ ಸರ್. ಮತ್ತು ಅಲ್ಲಿ ಏನು ಟಾಯ್ಲೆಟ್ ಒಳಗಡೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಸೆಲ್ಫ್ಗಳು ಕೂಡ ಬಂದಿದೆ. ಟಾಯ್ಲೆಟ್ ಯೂಸ್ ಆಗಿ ಕಾಣಿಸ್ತಾ ಇರೋ ರೀಸನ್ ಇಸ್ ಹೈಟ್ ಗಂಟೆ ಟೈಲ್ ಹಾಕೊಂಡಿರೋದು ಸರ್, ಅಷ್ಟು ಗಂಟೆ ಹಾಕೊಂಡಿದ್ದೀವಿ, ಅದಕ್ಕೆ ಹೈಲೈಟ್ ಆಗಿ ಕಾಣಿಸ್ತಾ. ದೊಡ್ಡದಾಗಿದೆ ಸರ್, ದೊಡ್ಡದಾಗಿದೆ ಸರ್, ದೊಡ್ಡದಾಗಿದೆ. ನೆಕ್ಸ್ಟ್ ಬೆಡ್ರೂಮ್ ಯಾವುದು ಸರ್? ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕಾಮನ್ ಬೆಡ್ರೂಮು ಒಂದಿದೆ, ಸೊ ಅದು ಕೂಡ ಹೈಲೈಟ್ ಆಗಿದೆ. ಸೊ ಅದಕ್ಕೆ ಹೋಗಿ ಮುಂಚೆ ಒಂದು ಡೋರ್ ತೋರಿಸ್ಬಿಡೋಣ. ಸೊ ಡೋರು ಸೇಮ್ ಅದೇ ಥರದೇ ಸೇಮ್ ಡೋರ್ ತೊಗೊಂಡಿದ್ದೀವಿ, ಸೇಮ್ ಪೇಂಟಿಂಗ್ ಕೂಡ ಹೋಗಿದ್ದೀವಿ. ಸೊ ಟೈಲ್ಸ್ ಎಲ್ಲ ಸೇಮ್ ಇದೆ ಸರ್. ಸೊ ಈ ರೂಮ್ ನೋಡ್ಬೋದು ಸರ್, ಇದು ಸ್ವಲ್ಪ ಕಡಿಮೆ ಇದೆ, ಅಂದರೆ ಅದು 12 ಅಡಿ 15 ಅಡಿ ಇದೆ. ಸೊ ಇದು ನಮಗೆ 13 ಅಡಿ ಸಿಗುತ್ತೆ ಸರ್, 2 ಅಡಿ ಕಮ್ಮಿ ಸಿಗುತ್ತೆ. ಬಟ್ ಫ್ಲೋರಿಂಗ್ ಎಲ್ಲ ಸೇಮ್ ತೊಗೊಂಡಿದ್ದೀವಿ. ಆ್ಯಂಡ್ ಏನೋ ಈ ರೂಮಲ್ಲಿ ಎಸ್ಪೆಷಲಿ ಏನಂತಂದ್ರೆ ಸರ್, ಇದು ನಮಗೆ ಎಲಿವೇಶನ್ ಕಡೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಕಾರ್ನರಲ್ಲೂ ಸಿಟ್ಟಿಂಗ್ ಏರಿಯಾ ಇದೆ. ಸೊ ಅದೇ ಸೇಮ್ ಇಲ್ಲಿ ಕಾರ್ನರ್ ವಿಂಡೋನು ಕೂಡ ಮಾಡಿಬಿಟ್ಟಿದ್ದೀವಿ ಸರ್. ಕಾರ್ನರ್ ಗೋಡೆನೇ ಕಟ್ಟಿಲ್ಲ ನೀವು? ಕಾರ್ನರ್ ಗೋಡೆನೇ ಇಲ್ಲ ಸರ್, ಇದಂಗೆ ಕ್ಯಾಂಟಿಲಿವರ್ ಅಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಎಲ್ಲ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ವಿಂಡೋಗಳು ಕಾರ್ನರ್ ವಿಂಡೋನ ನಾವು ಜಾಸ್ತಿ ಬಿಲ್ಡಿಂಗ್ ಅಲ್ಲಿ ಮಾಡಿಲ್ಲ, ಈ ಥರದ್ದು ಎಲ್ಲೋ ರೇರ್ ಎಲ್ಲೋ ಒಂದೊಂದು ಕಡೆ ಮಾತ್ರ ಕಾರ್ನರ್ ಅಲ್ಲಿ ಬಂದಿದೆ. ಅಂಡ್ ಇಲ್ಲಿ ಬರೋದಾದ್ರೆ ನೋಡ್ಬೋದು ಸರ್, ಈ ಕಡೆ ಏರಿಯಾನು ಸೊ ರೂಮ್ ಚಿಕ್ಕದಾಗಿರೋದ್ರಿಂದ ಸೊ ಇಲ್ಲಿ ಇದೆಲ್ಲ ಫೋಲ್ಡಬಲ್ ಸರ್, ಬೇಕಾದಾಗ ಮಾತ್ರ. ಗೊತ್ತಾಯ್ತು, ಫೋಲ್ಡಬಲ್ ಟೇಬಲ್. ಆಮೇಲೆ ಇದು ನೋಡ್ಬೋದು ಸರ್, ಹೈಲೈಟ್ ಆಗಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಲೆಂತ್ ಮಿರರ್ ಇದೆ, ಬ್ಯಾಕ್ ಸೊ ಲೈಟ್ ಕಾಣಿಸ್ತಾ ಇದೆ, ಮತ್ತೆ ಒಂದು ವರ್ಟಿಕಲ್ ಎಲ್ಲ ಸ್ಟೋರೇಜ್ ಯೂನಿಟ್ ಅಂತ ಹೇಳ್ಬಿಟ್ಟು ಸ್ಟೋರ್ ಆಗಿದೆ. ಸೊ ಇದು ಕೂಡ ಒಂದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸರ್. ಆಮೇಲೆ ಇದನ್ನೇನಂತಂದ್ರೆ ನೋಡ್ಬೋದು ಸರ್, ಫ್ಲೋರ್ ಇಂದ ಮೇಲ್ಗಡೆ ಫಿಟ್ ಮಾಡಿದ್ದಾರೆ ಸರ್. ಆಮೇಲೆ ಸರ್ ಅಲ್ಲಿ ಕಂಪ್ಲೀಟ್ ಆಗಿ ಕುತ್ಕೋಬಹುದು, ಯಾಕಂದ್ರೆ ಇಲ್ಲಿ ಯಾವ್ದು ಬೇವಿಂಡ್ ಅದ್ಯಾವ್ದು ಇಲ್ಲದೆ ಟೇಬಲ್ ಮೇಲೆ ಕುತ್ಕೋಬಹುದು. ಇಲ್ಲೆಲ್ಲ ನಾವು ಮೊಬೈಲ್ ಚಾರ್ಜಿಂಗು ಅದಿದೇನೋ ವಾಸ್ ಇಡೋದಕ್ಕೆ ಅದಕ್ಕೆಲ್ಲನೂ ಕೂಡ ಪ್ಲಾನ್ ಮಾಡಬಹುದು. ರೂಮ್ ಚಿಕ್ಕದಾದ್ರೂ ಮಲ್ಟಿಪಲ್ ಯೂಸ್ ಆಗೋ ಥರ ಪರ್ಫೆಕ್ಟ್ ಆಗಿ ಬಂದಿದೆ. ಆಮೇಲೆ ಇದರಲ್ಲೂ ನೋಡ್ಬೋದು ಸರ್, ಇಲ್ಲೂ ಕೂಡ ಇದಕ್ಕೂ ಕೂಡ ಟೀಕ್ವುಡ್ ಪೇಂಟ್, ಟೀಕ್ವುಡ್ ಪಾಲಿಶ್ ಆಗಿದೆ, ಅದಕ್ಕೂ ಕೂಡ ಪಾಲಿಶ್ ಆಗಿದೆ. ಇದೆಲ್ಲ ಟೀಕ್ವುಡ್ ವಿಂಡೋಸ್ ಏನಿದೆ, ಆಲ್ಮೋಸ್ಟ್ ಈ ಮನೆಯಲ್ಲಿ ಒಂದು 7 ರಿಂದ 8 ವಿಂಡೋಸ್ ಟೀಕ್ವುಡ್ ಅಲ್ಲಿ. 8 ವಿಂಡೋಸ್? ಹೌದು ಸರ್. ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದಿ ಅಂತಂದ್ರೆ ಒಂದು ಚಿಕ್ಕದೊಂದು ವಾಕಿಂಗ್ ಆರ್ಡರ್ ವೇರಿಯಂಟ್ ಅಂತ ಹೇಳ್ಬೋದು. ಈ ಕಡೆ ಬಂದಿ ಅಂದ್ರೆ ವಾಶ್ರೂಮ್ ಡೋರು ಕಾಮನ್ ಆಗಿದೆ ಸರ್, ಅಂದ್ರೆ WPC ಡೋರ್ಸ್ ಇದೆ. ಇಡೀ ಮನೆಗೆ ಒಂದೇ ಪ್ಯಾಟರ್ನ್, ಒಂದೇ ತರ ರೂಮ್ ಡೋರ್ಸ್, ಒಂದೇ ತರ ಆ ಥರ ಹೋಗ್ಬಿಟ್ಟಿದ್ದೀವಿ ಸರ್. ಯೂನಿಫಾರ್ಮಿಟಿ ಇರುತ್ತೆ. ಟಾಯ್ಲೆಟ್ ನೋಡ್ಬೋದು ಸರ್, ಟಾಯ್ಲೆಟ್ ಅಂತೂ ಬ್ಯೂಟಿಫುಲ್ ಆಗಿ ಬಂದಿದೆ. ವಾಶ್ರೂಮ್ ಸೈಜ್ ಏನಿದೆ ಸರ್? ಸರ್ ವಾಶ್ರೂಮ್ ಸೈಜ್ ನಮ್ಗೆ ಇದು 7 ಅಡಿಗೆ ನಮಗೆ 4 ಅಡಿ ಸಿಗುತ್ತೆ ಸರ್. ಇದರಲ್ಲೂ ಕೂಡ ನಾವೇನಂತಂದ್ರೆ ಹೈಲೈಟ್ ಆಗಕ್ಕೆ ಏನೇನು ಬೇಕು ಎಲ್ಲಾನು ಕೂಡ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಇದರಲ್ಲಿ ನಮಗೆ ಸೇಮ್ ಅಲ್ಲಿ ಕೊಟ್ಟಿದ್ದಂತ ಜಾಗವಾರದ ನಮಗೆ ಏನು ಕನ್ಸಿಲ್ಡ್ ಪಾರ್ಟ್ ಆಗ್ಬೋದು, ಸೊ ಡೈವರ್ಟರ್, ಅದಾದ್ಮೇಲೆ ಶವರ್ ಏರಿಯಾ ಆಗ್ಬೋದು, ಸೊ ಅದೆಲ್ಲ ಕೂಡ ಕಾಮನ್ ಆಗಿದೆ. ಸೊ ಇಲ್ಲೂ ಕೂಡ ಸೇಮ್ ಅಲ್ಲಿ ತರನೇ ಕೌಂಟರ್ ಮಾಡಿಬಿಟ್ಟು ಸೇಮ್ ಮಾಡಿದ್ದೀರಾ ಅಲ್ವಾ? ಓಕೆ. ಆಮೇಲೆ ಹೈಲೈಟ್ ಬ್ಲ್ಯಾಕ್ ಕಲರ್ ಮತ್ತೆ ವೈಟ್ ಕಲರ್ ಟೈಲ್ಸ್,
ಮತ್ತು ಕಮೋಡ್ ಎಲ್ಲಾನು ಕೂಡ ವಾಲ್ ಮೌಂಟೆಡ್ ಕಮೋಡ್ಸ್ಗೆ ಹೋಗ್ಬಿಟ್ಟಿದೀವಿ. ಸೊ ಇಲ್ಲೇನಂದ್ರೆ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಕಾನ್ಸೆಪ್ಟ್ ನ ಡಿವೈಡ್ ಮಾಡಿಲ್ಲ ಬಿಟ್ರೆ ಇನ್ನು ಎಲ್ಲಾ ತರದ ಅಲ್ಲಿ ಆ ಟಾಯ್ಲೆಟ್ ಅಲ್ಲಿ ಇತ್ತಲ್ಲ ಅದೆಲ್ಲ ಫೆಸಿಲಿಟೀಸ್ ಇಲ್ಲೂ ಕೂಡ ಅವೈಲೇಬಲ್ ಇದೆ ಇಲ್ಲಿ ಅಲ್ವಾ? ಸರ್. ಓಕೆ. ಇಲ್ಲಿ ಹೋದ್ವಿ ಅಂತಂದ್ರೆ ಬಾಲ್ಕನಿಗೆ ಹೋಗಿ ಮುಂಚೆ ಇದೊಂದು ಡೋರ್ ನೋಡ್ಬೋದು ಸರ್. ಬಾಲ್ಕನಿ ಇದು ವುಡನ್ ಡೋರ್ ಅಲ್ಲ, ಇದು FRP ಡೋರ್ಸ್. ಸೊ ಇದು ಮಳೆ ಬಿಸಿಲು ಏನ್ ಬಂದ್ರೂ ಏನಾಗಲ್ಲ, ತೊಂದರೆ ಇಲ್ವಾ ಇದಕ್ಕೆ? ಅದಕ್ಕೆ ಪೇಂಟ್ ಕೂಡ ಬೇರೆ ಬೇರೆ ಕಲರ್ ಪೇಂಟ್ ಚೇಂಜ್ ಮಾಡ್ಕೋಬಹುದು. FRP ಡೋರ್ ಅಂತ ಕರೀತಾರೆ ಇದನ್ನ. ಹೌದು ಸರ್. ಸೊ ಮಾಯಿಶ್ಚರ್ಗೆ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್, ಇದು ಕಟ್ ಮಾಡಕ್ಕೆ ಆಗಲ್ಲ ಸರ್, ಅಷ್ಟು ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಅದು. ಹಾಂ ಸರ್, ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಇಲ್ಲಿಗೆ ಅದಕ್ಕೆ ಆಚೆಗಡೆ ಒಂದು ಸೇಫ್ಟಿಗೆ ಗೇಟ್ ಅದ, ಇದು MS ಎಲ್ಲ ಆಗೋಗಿದೆ. ಸೊ 2x1 ಸೆಕ್ಷನ್ ಅಲ್ಲಿ ಮಾಡ್ಕೊಂಡಿರೋಂಥದ್ದು. ಇದನ್ನು ಕೂಡ ನೋಡ್ಬೋದು ಸರ್, ಹೆವಿ ಆಗಿದೆ. ಸೊ ಅದಕ್ಕೆ ಒಂದು ಫ್ರೇಮಿಂಗ್ ತೊಗೊಂಡು ಫಿಕ್ಸ್ ಮಾಡಿದ್ದೀವಿ ಆಚೆಗಡೆ. ಸೊ ಇಲ್ಲಿ ನಮಗೆ ಬಾಲ್ಕನಿನಲ್ಲಿ ಏನಂತಂದ್ರೆ ಸರ್, ಇದು ನಮಗೆ ಎಲಿವೇಶನ್ಗೆ ಇಲ್ಲಿ ವುಡನ್ ಟೈಲ್ಸ್ ಕಂಟಿನ್ಯೂ ಇದೆಯಲ್ಲ, ಅದು ಎಲ್ ಶೇಪಲ್ಲಿ ಈ ಕಡೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಲಿವೇಶನ್ ಅಲ್ಲಿ ಆಚೆ ಇಲ್ಲಿ ಎಲಿವೇಶನ್ ಅಲ್ಲಿ ತೋರಿಸ್ತೀನಿ ರೀ ಸರ್. ಸೊ ಎಲಿವೇಶನ್ ಟೈಲ್ಸ್ ಅನ್ನ ಈ ಕಡೆನೂ ಕಂಟಿನ್ಯೂ ಮಾಡಿದ್ದೀರಾ? ಹಾಂ ಸರ್, ಇಲ್ಲಿ ಬಾಟಮ್ ಅಲ್ಲಿ ಕಾಣುತ್ತೆ ನೋಡಿ ಸರ್, ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿ ಬಾಟಮ್ ಅಲ್ಲಿ. ಓ, ಗೊತ್ತಾಯ್ತು ಬಿಡಿ ಸರ್, ಅದೇ ಕಂಟಿನ್ಯೂ ಆಗಿದೆ ಇಲ್ಲಿ. ಸೊ ಅದು ಬ್ಯಾಂಡಿಂಗ್ ರನ್ ಅರೌಂಡಿಂಗ್ ತೊಗೊಂಡ್ಬಿಟ್ಟು ಈ ಥರ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಸೊ ಬಾಲ್ಕನಿನೂ ನಮಗೆ ಸ್ಪೇಷಿಯಸ್ ಆಗಿದೆ ಸರ್. ಇದು ನಮ್ಗೆ ಒಂದು 6 ಅಡಿಗೆ ಒಂದು 10 ಅಡಿ ಬಾಲ್ಕನಿ ಸಿಗುತ್ತೆ. 6ಕ್ಕೆ 10 ಅಡಿ ಸಿಗುತ್ತೆ ಸರ್. ಓಕೆ 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 ಓಕೆ. ಸೊ ಇದು ಬೇಡ ಅಂದಿದ್ರೆ ನಾವು ರೂಮನ್ನು ಇದನ್ನು ದೊಡ್ಡದಾಗಿರುತ್ತೆ ಸರ್. ಬಟ್ ಏನಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಅಟ್ಲೀಸ್ಟ್ ಸುಮ್ಮನೆ ಕುತ್ಕೊಳ್ಳೋಕೆ ಟೈಮ್ ನಾವು ಒಂದು ನ್ಯೂಸ್ ಪೇಪರ್ ಅದೆಲ್ಲ ಓದೋದಕ್ಕೆ, ಸೊ ಆ ಥರದಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನ ಪ್ಲಾನ್ ಮಾಡಿದ್ವಿ. ಅಲ್ಲಿ ಎಕ್ಸಾಕ್ಟ್ ಆಗಿ ಇದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲ ಸರ್. ಸೊ ನಾರ್ತ್ ಈಸ್ಟ್ ಕಾರ್ನರ್ ಓಪನ್ ಆಗಿದ್ರು ಕೂಡ ನಮಗೆ ಚೆನ್ನಾಗಿರುತ್ತೆ, ಪ್ಲಾನ್ ಮಾಡಿದೀವಿ. ಆಮೇಲೆ ಟೈಲ್ ಬಂದ್ಬಿಟ್ಟು ನಮಗೆ ವುಡನ್ ಟೈಲ್ಸ್ ಹೋಗಿದೀವಿ ಸರ್. ಇದು ನೋಡ್ಬೋದು, ಡೈಮಂಡ್ ಶೇಪ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರೋಂಥ ಟೈಲ್ಸ್ಗಳು. ಸೊ ಅದನ್ನ ನಮಗೆ ಪಾರ್ಕ್ ಇದ್ರಲ್ಲಿ ಹಾಕಿ ಕಂಪ್ಲೀಟ್ ಆಗಿ ಎಪಾಕ್ಸಿಗೆ ರೋಟ್ ಮಾಡ್ಬಿಟ್ಟಿದ್ದೀವಿ. ಸೀಲಿಂಗ್ ನೋಡ್ಬೋದು ಸರ್, ಇದನ್ನು ಕೂಡ ನಮಗೆ ಏನೋ PVC ಫಾಲ್ ಸೀಲಿಂಗ್ ತಗೊಂಡಿದ್ದಾರೆ. ಅಂಡ್ ಒಂದು ಚಿಕ್ಕದೊಂದು ಝೂಮರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಬಾಲ್ಕನಿಯಲ್ಲಿ ಆರಾಮಾಗಿ ನಾವು 4-5 ಜನ ಆರಾಮಾಗಿ ಸಫಿಷಿಯಂಟ್ ಕೂತ್ಕೋಬಹುದು, ಅಷ್ಟು ಸ್ಪೇಸ್ ಅಂತಂತಿದೆ ಸರ್. ಪರ್ಫೆಕ್ಟ್ ಸರ್. ಅಂಡ್ ಇದೆಲ್ಲ ಟಫ್ ಅಂಡ್ ಗ್ಲಾಸ್ ಕಾಮನ್ ಆಗಿ ತೊಗೊಂಡಿದ್ದೀವಿ. ಅಂಡ್ ಅದಕ್ಕೆ ಟಾಪು SS ಹ್ಯಾಂಡ್ SS ಇದು ತೊಗೊಂಡ್ಬಿಟ್ಟಿದ್ದೀವಿ ಸರ್. SS ಟಾಪ್ನ ತೊಗೊಂಡ್ಬಿಟ್ಟಿದ್ದೀವಿ ಸರ್. ಮೇಲ್ಗಡೆ ಬಂದ್ರೆ ಸರ್, ಮೇಲ್ಗಡೆ ಬಂದ್ವಿ ಅಂತಂದ್ರೆ ನೋಡ್ಬೋದು, ಈ ಎಂಟೈರ್ ಏರಿಯಾನ ನಮ್ಗೆ ಇಲ್ಲಿ ಒಂದು ಸ್ಕೈಲೈಟ್ ಕೊಟ್ಕೊಂಡಿದ್ದೀವಿ. ಸೊ ಸ್ಕೈಲೈಟ್ ಕೊಟ್ಕೊಂಡು ಅದಕ್ಕೆ ಕೂಡ ಸೇಫ್ಟಿ ಗ್ರಿಲ್ಸ್ನ ಕೂಡ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಸೇಫ್ಟಿ ಗ್ರಿಲ್ಸ್ ಆಗೋಗಿದೆ. ಕರೆಕ್ಟ್. ಅದಾದ್ಮೇಲೆ ನಮಗೆ ಕಂಪ್ಲೀಟ್ ಆಗಿ ಒಂದು ಝೂಮರ್ ಲೈಟ್ ಅಂತ ಹೇಳ್ಬಿಟ್ಟು ಒಂದು ಪ್ರಾವಿಷನ್ ಕೂಡ ಕೊಟ್ಟಿದ್ದೀವಿ. ಸೊ ಕೆಳಗಡೆ ವಾಲ್ಪೇಪರ್ ಇದೆ, ಇಲ್ಲೆಲ್ಲ ವಾಲ್ಪೇಪರ್ ಏನಿಲ್ಲ ಸರ್, ಕಾಮನ್ ಆಗಿ ಕಾಮನ್ ಪೇಂಟ್ ಅಂತ ಹಾಗೆ ಬಿಟ್ಬಿಟ್ಟಿದ್ರಲ್ವಾ? ಈ ಕಡೆ ಬಂದ್ರೆ ಸರ್, ಇದು ಸೇಮ್ ರೂಮ್ ಡೋರು ಒಂದು ರೂಮ್ ತೊಗೊಂಡಿದ್ದೀವಿ. ರೂಮ್ ಡೋರು ಮತ್ತೆ ಫ್ರೇಮಿಂಗ್ ಎಲ್ಲ ಕೂಡ ಸೇಮ್ ತೊಗೊಂಡಿದ್ದೀವಿ. ಎಕ್ಸ್ಟ್ರಾ ರೂಮ್ ತೊಗೊಂಡಿದ್ದೀವಿ ಸರ್. ಸೊ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಸರ್, ಅದು ರೂಮ್ ದೊಡ್ಡದಾಗಿ ತೊಗೊಂಡಿದ್ವಿ. ಬಟ್ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ರೂಮ್ ಒಳಗಡೆ ನಾವು ಟಾಯ್ಲೆಟ್ ಕೂಡ ಇಂಟಿಗ್ರೇಟ್ ಮಾಡಿದ್ವಿ. ಸೊ 15 ಅಡಿ ಇತ್ತಲ್ಲ, ಅದ್ರೊಳಗಡೆ ನಾವು ಟಾಯ್ಲೆಟ್ ಕೂಡ ಇಂಟಿಗ್ರೇಟ್ ಆಗಿದೆ. ಫ್ಲೋರಿಂಗ್ ಎಲ್ಲ ಸೇಮ್ ತೊಗೊಂಡಿದ್ವಿ ಸರ್. ರೂಮ್ ಅಲ್ಲಿ ಏನಿದೆಲ್ಲ ಅದೇ ಫ್ಲೋರಿಂಗ್ ತೊಗೊಂಡಿದ್ದೀವಿ. ಅಂಡ್ ಪೇಂಟಿಂಗ್ ಎಲ್ಲ ಕೂಡ ಅದನ್ನೇ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಸೊ 15 ಅಡಿನಲ್ಲಿ ಇವಾಗ ನಾನು 4 ಅಡಿ ಟಾಯ್ಲೆಟ್ ಹೋಗಿದೆ. ಸೊ ನಮಗೊಂದು 11 ಅಡಿಗೆ 12 ಅಡಿ 8 ಇಂಚು ನಮಗೆ ಈ ರೂಮ್ ಸಿಗ್ತಾ ಇದೆ. ಸೊ ಇಲ್ಲಿ ಯಾವುದೇ ಇಂಟೀರಿಯರ್ ಯಾವುದು ಆಗಿಲ್ಲ. ಸೊ ಇದರಲ್ಲೇ ಕೂಡ ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಪಾಯಿಂಟ್ಸ್ ಇದೆ, ಮತ್ತು ಇದನ್ನು ಕೂಡ ರನ್ ಆಗ್ತಾ ಇದೆ. ಸೊ ಇಲ್ಲೊಂದು ವುಡ್ ವಿಂಡೋ ಒಂದು ಪ್ರೊವೈಡ್ ಮಾಡಿದ್ದೀವಿ. ಸೊ ಒಂದು ಬೇಸಿಕ್ ಆಗಿ ಎಷ್ಟು ಬೇಕಾಗುತ್ತೆ, ಯಾಕಂದ್ರೆ ಮೇಲೆಗಡೆ ಹೋಗ್ತಾ 2 ವಿಂಡೋ ಬೇಕಾಗಲ್ಲ. ಕರೆಕ್ಟ್. ಸೊ ಒಂದರಲ್ಲೇ ಕೂಡ ಸಫಿಷಿಯಂಟ್ ಆಗುತ್ತೆ, ವಿಂಡೋ ಕೊಟ್ಕೊಂಡಿದ್ದೀವಿ ಸರ್. ಸೊ ಇಲ್ಲಿ ಯಾವ್ದು ಇಂಟೀರಿಯರ್ ಆಗಿಲ್ಲ, ಬರೀ ಕನ್ಸ್ಟ್ರಕ್ಷನ್ ಇದ್ರೆ ಹಿಂಗಿರುತ್ತೆ ನೋಡಿ. ಇದು ಮಾತ್ರ ಹಿಂಗೆ ಇರುತ್ತೆ ಅಲ್ವಾ ಸರ್? ಏನು ಇಲ್ಲ ಇಲ್ಲಿ, ಏನಿಲ್ಲ ಅಂತಂದ್ರೆ ಹಿಂಗಿರುತ್ತೆ. ಬರೀ ಮನೆ ಕಟ್ಟಿದಾದ್ಮೇಲೆ ಇಂಟೀರಿಯರ್ ವಿತ್ ಇಂಟೀರಿಯರ್ ಹೋದಾಗ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಫೀಲ್ ಬರುತ್ತೆ. ಆಮೇಲೆ ಟಾಯ್ಲೆಟ್ ಟಾಯ್ಲೆಟ್ಗೂ ಕೂಡ ಸೇಮ್ WPC ಡೋರ್ಸ್ ತೊಗೊಂಡಿದ್ದೀವಿ. ಸೊ ಒಂದು ಟಾಯ್ಲೆಟ್ ತೋರಿಸ್ಬಿಡೋಣ ಸರ್. ಕಾಂಪ್ಯಾಕ್ಟ್ ಅಲ್ವಾ ಸರ್? ಕಾಂಪ್ಯಾಕ್ಟೆಡ್ ಟಾಯ್ಲೆಟ್. ಸೊ ಚಿಕ್ಕದಾಗಿ ಒಂದು ಟಾಯ್ಲೆಟ್ ಇದೆ. ಸೊ ಇದರಲ್ಲಿ ಕೆಳಗಡೆ ಏನು ಟೈಲ್ಸ್ ಯೂಸ್ ಮಾಡಿದ್ವಲ್ಲ ಅದನ್ನೇ ಕೂಡ ಡಾರ್ಕ್ ಕಲರ್ ಮತ್ತೆ ಲೈಟ್ ಕಲರ್ ಅಂತ ಯೂಸ್ ಮಾಡ್ಕೊಂಡಿದ್ವಿ. 4/7 ಸಿಗುತ್ತೆ ಸರ್. 4/7 ಸಿಗುತ್ತೆ, ಅಷ್ಟು ಸಫಿಷಿಯಂಟ್ ಆಗಿದೆ. ಆಮೇಲೆ ನಮಗೆ ಒಂದು ಎಕ್ಸಾಸ್ಟ್ ಫ್ಯಾನು ಮತ್ತೆ ಲೋವರ್ಸ್, ಅಡ್ಜಸ್ಟಬಲ್ ಲೋವರ್ಸ್ ಎಲ್ಲನೂ ಕೂಡ ಸೇಮ್ ಅಲ್ಲೇನು ಕೊಟ್ಟಿದ್ವಿ ಅದೇ ಥರನೇ ಕೊಟ್ಕೊಂಡಿದ್ದೀವಿ. ಬಟ್ ಈ ಏರಿಯಾದಲ್ಲಿ ಏನಂತಂದ್ರೆ ಶವರ್ ಕೊಟ್ಟಿಲ್ಲ, ಒಂದು ಹಾಟ್ ವಾಟರ್ ಟ್ಯಾಪ್, ಒಂದು ಕೋಲ್ಡ್ ವಾಟರ್ ಟ್ಯಾಪ್ ಬಂದಿದೆ. ಹೌದು, ಅಷ್ಟು ಬಂದಿದೆ ಸರ್. ಮತ್ತೆ ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ ಸರ್. ಅಷ್ಟು ಸ್ಪೇಸ್ ಇಲ್ಲಿಗೆ ಎಂಡ್ ಆಯ್ತಲ್ವಾ? ಹೌದು ಸರ್. ಓಕೆ, ಸೊ ಒಳಗಡೆ ಈಗ ಟೆರೆಸ್ಗೆ ಹೋಗ್ಬಿಡೋಣ ಬನ್ನಿ ಸರ್. ಟೆರೆಸ್ಗೆ ಹೋಗ್ಬಿಡೋಣ ಸರ್. ಓಕೆ, ಇದು ಯಾವ ಥರ ಡೋರ್ ಇದು ಸರ್? ಇದು ಸೇಮ್ FRP ಡೋರೇ ತೊಗೊಂಡಿದ್ದೀವಿ. ಸೊ ಕೆಳಗಡೆ ಈ ಥರದೇ ಇಲ್ಲಿ ತೊಗೊಂಡಿದ್ವಿ. ಸೇಮ್ ಇಲ್ಲೂ ಕೂಡ ನಮಗೆ MS ಒಂದು ಗೇಟ್ನ ಯೂಸ್ ಮಾಡ್ಕೊಂಡಿದ್ದೀವಿ, ಸೇಫ್ಟಿಗೋಸ್ಕರ ಅಂತ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ಆಚೆ ಬಂದ್ವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ಬೋದು ಸರ್, ಈ ಕಡೆ ಒಂದು ನಮಗೆ ಟೆರೆಸ್ ಸಿಗ್ತಾ ಇದೆ. ಸೊ ಆ ರೂಮ್ನ ಎಷ್ಟಕ್ಕೆ ತೊಗೊಂಡಿದ್ವಿ ಅಂತಂದ್ರೆ ಎಕ್ಸಾಕ್ಟ್ಲಿ ನಮಗೆ ಒಂದು ಏನೋ ಸ್ಟೇರ್ ಕೇಸ್ ಏರಿಯಾ ಏನಿತ್ತಲ್ಲ ಸರ್, ಅಷ್ಟೊಳಗಡೆ ಕೂಡ ಸ್ಟ್ರೇಟ್ ತೊಗೊಂಡು ನಾವೇನು ಮಾಡಿದ್ವಿ ಅಂತಂದ್ರೆ ರೂಮು ಮತ್ತು ಟಾಯ್ಲೆಟ್ ಎರಡನ್ನೂ ಕೂಡ ಈ ಶೇಪಲ್ಲಿ ನಮಗೆ ಟೆರೆಸ್ ಸಿಗ್ತಾ ಇದೆ ಸರ್.
ಈ ಸೆಕ್ಷನಲ್ಲಿ ಏನೇನು ಸೊ ಮಾಡಿದ್ದಾರೆ ಈ ಸೆಕ್ಷನಲ್ಲಿ ಸರ್ ಇದು ಇವಾಗ ನಮಗೆ ಅದು ಈ ಕಡೆ ಎಲಿವೇಶನ್ ಕಡೆ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಬಟ್ಟೆ ಒಗೆಯೋಕ್ಕೂ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಏನು ನಮಗೆ ಏನೋ ಬಟ್ಟೆ ಒಣಗಕ್ಕೆ ಟೀ ಆ್ಯಂಗಲ್ಸ್ ಕೂಡ ಬಂದಿದೆ. ಮತ್ತು ಇದರಿಂದ ಇದಕ್ಕೆ ಮೇಲ್ಗಡೆಗೆ ಹೋಗಂತ ಹೇಳ್ಬಿಟ್ಟು ಒಂದು ಲ್ಯಾಡರ್ ಇದೆ ಸರ್, ಲ್ಯಾಡರ್ ಕಾರ್ನರಲ್ಲಿ ಇದೆ, ಅಲ್ಲೊಂದು ಟ್ಯಾಪ್ ಕೊಟ್ಟಿದ್ದೀವಿ. ಸೊ ಕಂಪ್ಲೀಟ್ಲಿ ಫಿನಿಶ್ ಮಾಡಿಬಿಟ್ಟು ಏನು ಮಾಡಿದ್ವಿ ಅಂತಂದ್ರೆ ಸರ್, ಇದು ಮುಂದೆ ಏನಾದ್ರು ಫ್ಯೂಚರ್ಲು ಕೂಡ ಏನಾರು ರೂಫಿಂಗ್ ಅದು ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋ ಥರ ಮಾಡಿದ್ದೀರಾ? ಓಕೆ ಸರ್, ಇವಾಗ ಕೆಲವೊಂದು ಟೆಕ್ನಿಕಲ್ ಪಾರ್ಟ್ ಅಂತ ಬಂದಾಗ ಎಸ್ ಸರ್. ಸೊ ಯಾವ ಪ್ಯಾಕೇಜಲ್ಲಿ ಬಂತಿದ್ದು, ಏನೇನು ಮಟೀರಿಯಲ್ ಯೂಸ್ ಮಾಡಿ ಸರ್ ಇದು ನಮಗೆ ಆಲ್ಮೋಸ್ಟ್ ಒಂದು ಮಿಡ್ ರೇಂಜ್ ಪ್ಯಾಕೇಜಲ್ಲಿ ಇದೆ ಸರ್, ತುಂಬ ಹೈ ಎಂಡ್ ಅಂತ ಹೇಳ್ತಿಲ್ಲ, ಮಿಡ್ ರೇಂಜ್ ಪ್ಯಾಕೇಜಲ್ಲಿದೆ. ಸೊ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಟೀಕುಡ್ ಯೂಸ್ ಮಾಡಿದ್ದೀವಿ, ಮತ್ತು ಎಲ್ಲ ಸ್ಮಾರ್ಟ್ ಮಾರ್ಬಲ್ಸ್ ಯೂಸ್ ಮಾಡಿದ್ದೀವಿ, 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ, ಮತ್ತು ಫಿಕ್ಸ್ಚರ್ಸ್ ಎಲ್ಲ ಜಾಗ್ವರ್ದು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಪೈಪ್ಸ್ ಎಲ್ಲನೂ ಆಶೀರ್ವಾದ್ ಪೈಪ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ನಮಗೆ ವೈರ್ಸ್ ಎಲ್ಲನೂ ಫಿನಲೆಕ್ಸ್ ಗ್ರೇಡ್ಗೆ ಹೋಗಿದ್ವಿ, ಪೇಂಟ್ ಎಲ್ಲನೂ ಏಷ್ಯನ್ ಪೇಂಟ್ಸಿಗೆ ಹೋಗಿದ್ದೀವಿ. ಸೊ ಇನ್ನು ಇಂಟೀರಿಯರಲ್ಲಿ ಬರೋದಾದರೆ ಕಾಮನ್ ಆಗಿ ಇಂಟೀರಿಯರ್ ಲ್ಯಾಮಿನೇಟ್ಸು ಮತ್ತು ಅಕ್ರಲಿಕ್ ಎಲ್ಲನೂ ಕೂಡ ಯೂಸಬಲ್ ಆಗಿದೆ. ಸೊ ಅದು ಬಿಟ್ಟರೆ MS ಅಲ್ಲೂ ಕೂಡ ಒಂದಷ್ಟು ವರ್ಕ್ ಆಗಿದೆ. ಮತ್ತು ಕಾರ್ನರ್ ವಿಂಡೋಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀವಿ. ಎಕ್ಸ್ಪೆಷಲಿ ಹೈಲೈಟ್ ಅಂತಂತಂದರೆ ಎಲ್ಲ ಮ್ಯಾಕ್ಸಿಮಮ್ ಟೀಕುಡ್ ವಿಂಡೋಸು ಮತ್ತು ಡೋರ್ಸ್ಗಳು ತೊಗೊಂಡಿರೋದಾಗ್ಬೋದು, ಮತ್ತು ಪೂಜಾ ರೂಮ್ ಹೈಲೈಟಾಗಿ ಬಂದಿದೆ. ಸೊ ಎಲ್ಲ ಸ್ಪೆಸಿಫಿಕ್ ಆಗಿ ಇದನ್ನೆಲ್ಲನೂ ಕೂಡ ಮಾಡಿರುವಂಥದ್ದು. ಸರ್ ಈ ಮನೆ ನೋಡ್ತಾ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಸರ್ ಈ ಮನೆ ನೋಡೋರಿಗೆ ಆಲ್ಮೋಸ್ಟ್ ಇದೇ ಥರನೇ ಮನೆಗಳು ಸುಮಾರು ಬಿಲ್ಡಿಂಗ್ನ ನಾವು ಕಟ್ತಾ ಇದ್ದೀವಿ. ಸೊ ಮುಂಚೆನೂ ಕೂಡ ಕಟ್ಟಿದ್ದೀವಿ. ಸೊ ನಿಮ್ದೇನಾದ್ರು ಈಸ್ಟ್ ಫೇಸಿಂಗು ಸೈಟ್ ಇದೆ, ಸೊ 30-40 ಇದೆ, ಡೂಪ್ಲೆಕ್ಸ್ ಮನೆ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 100% ಇದು ಈ ಥರದ್ದೇ ಮನೆ ಇಲ್ಲ, ಇದಕ್ಕಿಂತ ಅಪ್ಡೇಟೆಡ್ ಆಗಿ ಮನೆನ ಪ್ಲ್ಯಾನ್ ಮಾಡೋದಕ್ಕೆ RCCಗೆ ಬನ್ನಿ. ಸೊ ಒಂದ್ಸತಿ ನಮ್ಮ ಹತ್ರ ಕೊಟೇಶನ್ ತೊಗೊಳ್ಳಿ, ನಮ್ಮ ಹತ್ರ ಡಿಸ್ಕಷನ್ ಮಾಡಿ. ಸೊ 100% ನಿಮಗೆಲ್ಲ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಒಂದು ಬೆಸ್ಟ್ ಪ್ರಾಡಕ್ಟ್ನ ನಾವು ನಿಮಗೆ ಮಾಡ್ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ಸರ್ ಆ್ಯಕ್ಚುಲ್ ಬಜೆಟ್ಗಿಂತನೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣ್ತಾರಂಥ ಮನೆನ ನಮ್ಮ ವೀಕ್ಷಕರಿಗೆ ತೊಗೊಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕಂಪ್ಲೀಟ್ ಮನೆ ಅಂತ ನೋಡ್ಕೊಂಬಂದ್ರಿ, ಓನರ್ ರಿವ್ಯೂ ಕೂಡ ತಿಳ್ಕೊಂಡ್ರಿ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ನಮ್ಮ ಅಂದ್ಕೊಂಡಿರೋ ಬಜೆಟ್ಗಿಂತನೂ ಜಾಸ್ತಿ ಲುಕ್ ಕೊಡುವಂಥ ಮನೆ ಬೇಕು ಅಂತಂದರೆ RCC ನನ್ನ ಮೇಲೆ ಬರ್ತಂಥ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ. ನಮಸ್ಕಾರ.